ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀರುವೆ ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀರುವೆ ಅರ್ಪಿಸುವೆ. ಕರ್ತನೇ ಮೆಸ್ಸಯ್ಯ ನಿರಂತರವೂ ಅರ್ಪಿಸುವೆ. ಕರ್ತನೇ ಮೆಸ್ಸಯ್ಯ ನಿರಂತರವೂ ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀರುವೆ. ಲೋಕ ಮಾರ್ಗದಲ್ಲಿ ನಡೆಯಲು ಲೋಕದ ವೇಷವನ್ನು ಧರಿಸಿ ನೂತನ ಮನಸ್ಸನ್ನು ಹೊಂದಿ ಚಿತ್ತ ಹರಿದು ಬಾಳಬೇಕು. ಹಲ್ಲೆಲೂಯಾ. ಇದೇ ನಮ್ಮ ಆಸೆ ಬಯಕೆ ಆಗಿರಬೇಕೆಂದು ದೇವರು ಬಯಸುತ್ತಾರೆ. ಈ ರೀತಿಯಲ್ಲಿ ನಾವು ಅದಕ್ಕೆ ಮಾಡಿ ಪ್ರಾರ್ಥನೆಯಾಗಿ ಈ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವ ಧರಿಸೇನು ನಾ. ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವ ಧರಿಸೇನು ನಾ. ನೂತನ ಮನಸ್ಸನ್ನು ಹೊಂದೇ ನಿಂಚಿತ್ತ ಹರಿದು ಮಾಡಬೇಕು. ನೂತನ ಮನಸ್ಸನ್ನು ಹೊಂದೇ ನಿಂಚಿತ್ತ ಹರಿದು ಮಾಡಬೇಕು. ಅರ್ಪಿಸುವೆ. ಅರ್ಪಿಸುವೆ. ಮೆಸ್ಸಯ್ಯ ನಿರಂತರವೂ ಅರ್ಪಿಸುವೆ. ಕರ್ತನೇ ಮೆಸ್ಸಯ್ಯ ನಿರಂತರವೂ ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀರುವೆ. ನನ್ನ ಹೃದಯದ ಧ್ಯಾನವೆಲ್ಲ ನಿನಗೆ ಸಮರ್ಪಕವಾಗಲಿ. ನನ್ನ ಬಾಯಿ ಮಾತು ಎಲ್ಲ ನಿನಗೆ ಮೆಚ್ಚುಗೆಯಾಗಿರಲಿ. ಹಲ್ಲೆಲೂಯಾ. ನನ್ನ ಬಾಯಿ ಮಾತುಗಳು ಹೃದಯದ ಧ್ಯಾನವು ನಿಮ್ಮ ಸಮ್ಮುಖದಲ್ಲಿ ಅದು ಮೆಚ್ಚುಗೆಯಾಗಿರಲಿ, ಸಮರ್ಪಕವಾಗಿರಲಿ ಎಂದು ನಾವು ಒಪ್ಪಿಸಿಕೊಡೋಣ. ಪದೇ ಪದೇ ನಮ್ಮ ಬಾಯಿಂದಲೂ ನಮ್ಮ ಹೃದಯದ ಯೋಚನೆಗಳಿಂದ ನಾವು ಪಾಪ ಮಾಡುತ್ತೇವೆ. ಎಲ್ಲವನ್ನು ದೇವರ ಪಾದದಲ್ಲಿ ಬಿಟ್ಟು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕುವುದಕ್ಕೆ ನಾವು ಅರ್ಪಿಸಿಕೊಡೋಣ. ನನ್ನ ಹೃದಯ ಧ್ಯಾನವೆಲ್ಲ ನಿನಗೆ ಸಮರ್ಪಕವಾಗಿರಲಿ. ನನ್ನ ಹೃದಯ ಧ್ಯಾನವೆಲ್ಲ ನಿನಗೆ ಸಮರ್ಪಕವಾಗಿರಲಿ. ನನ್ನ ಬಾಯ ಮಾತು ಎಲ್ಲ ನಿನಗೆ ಮೆಚ್ಚಿಗೆ ಆಗಿರಲಿ. ನನ್ನ ಬಾಯ ಮಾತು ಎಲ್ಲ
ನಿರಂತರವೂ ಸಜೀವ ಯಜ್ಞವಾಗಿ ನಂದೈವ ಅರ್ಪಿಸುವೆ ಹೃದಯ ನೀಡಿರುವೆ. ನನ್ನ ಆಸೆ ಬಯಕೆ ನಿನಗಾಗಲಿ, ನಿನ್ ಮೇಲೆ ಪ್ರೀತಿಯು ಹೆಚ್ಚಾಗಲಿ, ಉನ್ನತ ಸೇವೆ ಮಾಡಬೇಕು. ನನ್ನ ಜೀವ ಇರುವವರೆಗೂ ನಾವು ದೇವರ ಚಿತ್ತವನ್ನು ಮಾಡಬೇಕು. ನನ್ನ ಇಷ್ಟ ಅಲ್ಲ ದೇವರೇ, ನಿಮ್ಮ ಇಷ್ಟ ನನ್ನಲ್ಲಿ ನೆರವೇರಲಿ ಎಂದು ನಾವು ಒಪ್ಪಿಸಿಕೊಡೋಣ. ಆ ರೀತಿಯಲ್ಲಿ ನಾವು ಒಪ್ಪಿಸಿಕೊಡುವಾಗ, ನಾವು ದೇವರ ಚಿತ್ತ ಪ್ರಕಾರ ಬದುಕುವಾಗ ನಾವು ಜಯಕರವಾದ ಒಂದು ಜೀವನವನ್ನು ನಾವು ಜೀವಿಸಬೇಕು. ಅನೇಕರಿಗೆ ಸಾಕ್ಷಿಯಾಗಿಯೂ ಅನೇಕರಿಗೆ ನಾವು ಆಶೀರ್ವಾದಕ್ಕೆ ಕಾರಣವಾಗಿ ನಾವು ಬದಲಾಗಬೇಕು. ಹಲ್ಲೆಲೂಯಾ. ನನ್ನ ಆಸೆ ಬಯಕೆ ನಿನಗಾಗಲಿ, ನಿನ್ಮೇಲೆ ಪ್ರೀತಿಯು ಹೆಚ್ಚಾಗಲಿ. ನನ್ನ ಆಸೆ ಬಯಕೆ ನಿನಗಾಗಲಿ, ನಿನ್ಮೇಲೆ ಪ್ರೀತಿಯು ಹೆಚ್ಚಾಗಲಿ. ಉನ್ನತ ಸೇವೆ ಮಾಡಬೇಕು, ನನ್ ಜೀವ ಇರುವವರೆಗೂ. ಉನ್ನತ ಸೇವೆ ಮಾಡಬೇಕು, ನನ್ ಜೀವ ಇರುವವರೆಗೂ. ಅರ್ಪಿಸುವೆ ನಿರಂತರವೂ ಅರ್ಪಿಸುವೆ ಕರ್ತನೇ, ನರಸಯ್ಯ. ನಿರಂತರವೂ ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀಡಿರುವೆ. ನಿನಗೆ ನಾವು ಸ್ವಂತ. ನಾವೆಲ್ಲರೂ ಒಪ್ಪಿಸಿಕೊಡೋಣ. ಅಪ್ಪ, ನಾವು ನಿನಗೆ ಸ್ವಂತ. ನೀವು ಪುರಾಣವನ್ನು ಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೀರಿ. ಇನ್ನು ಮುಂದೆ ನಾವು ಬದುಕುವುದು ನಮಗಾಗಿಲ್ಲ, ನಿಮಗೋಸ್ಕರ ನಾವು ಬದುಕುವುದು ಪೌಲನು ಹೇಳಿದ ಹಾಗೆ ನಾವು ಹೇಳೋಣ. ಹಲ್ಲೆಲೂಯಾ. ನಿನಗೆ ನಾ ಸ್ವಂತ, ನಿನ್ನೊಂದಿಗೆ ಇರುವೆ. ಜೀವಂತ ದಿನವೆಲ್ಲ ನಿಶ್ಚಿತ ಮಾಡುವೆನೋ. ಎಲ್ಲರೂ ಒಪ್ಪಿಸಿಕೊಂಡಿರಿ. ನಿನಗೆ ನಾ ಸ್ವಂತ, ನಿನ್ನೊಂದಿಗೆ ಇರುವೆ. ಜೀವಂತ ದಿನವೆಲ್ಲ ನಿಶ್ಚಿತ ಮಾಡುವೆನೋ. ಅರ್ಪಿಸುವೆ ಕರ್ತನೇ, ನರಸಯ್ಯ. ನಿರಂತರವೂ ಅರ್ಪಿಸುವೆ ಕರ್ತನೇ, ನರಸಯ್ಯ. ನಿರಂತರವೂ ಸಜೀವ ಯಜ್ಞವಾಗಿ ನಂದೇವ ಅರ್ಪಿಸುವೆ. ಹೃದಯ ನೀಡಿರುವೆ. ಸಜೀವ ಯಜ್ಞವಾಗಿ
ನೊಂದೇಗ ಅರ್ಪಿಸುವೆ ಹೃದಯ ನೀರುವೆ ಅಪ್ಪ ಹೃದಯ ನೀರುವೆ. ಇವತ್ತು ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ ಭಾಗ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆರಿ ಎಂದು ದೇವರು ಹೇಳಿದರು. ವಿಧೇಯತೆ, ಈ ವಿಧೇಯತೆಯನ್ನು ನಾವು ಇವತ್ತು ಕಲಿಯುತ್ತಿದ್ದೇವೆ. ಈ ವಿಧೇಯತೆಯನ್ನು ಹೇಗೆ ದೇವರು ಬಯಸುತ್ತಾರೆ ನಾವು ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರು ಹೇಗೆ ಸತ್ಯವೇದದಲ್ಲಿ ನಮಗೆ ಬೋಧಿಸಿದ್ದಾರೆ ಎಂದು ನಾವು ಇವತ್ತು ಧ್ಯಾನಿಸುತ್ತಿದ್ದೇವೆ. ಎಲ್ಲರೂ ತಗೊಳ್ಳಿ. 1 ಅರಸುಗಳು ಅಧ್ಯಾಯ 13. 1 ಅರಸುಗಳು ಅಧ್ಯಾಯ 13. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಕಾರ್ಯ ಏನಂದ್ರೆ, ದೇವರು ನಮ್ಮ ಯಜಮಾನ ಮತ್ತು ಅಧಿಪತಿ, ನಮ್ಮ ಒಡೆಯನಾಗಿ ಇದ್ದಾರೆ. ಹಲ್ಲೆಲೂಯಾ. ದೇವರೇ ನಮ್ಮ ಒಡೆಯನಾಗಿ ಇದ್ದಾರೆ. ನಾವು ಯೇಸು ಕರ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಾಗ ದೇವರ ರಾಜ್ಯವು ನಮ್ಮಲ್ಲಿ ಬರುತ್ತೆ. ದೇವರ ರಾಜ್ಯವು ನಮ್ಮಲ್ಲಿ ಬರುತ್ತೆ. ದೇವರ ರಾಜ್ಯ ಸ್ಪಷ್ಟವಾಗಿ ಬಂದಿರಲಿಲ್ಲ, ಅದು ಒಂದು ದಿವಸ ಖಂಡಿತವಾಗಿ ಬಂದೇ ಬರುತ್ತೆ. ಬಟ್ ಮೊದಲನೇದಾಗಿ ವಿಶ್ವಾಸಿಗಳಲ್ಲಿ ದೇವರು ಅರಸನಾಗಿ ಕೂತಿರುತ್ತಾರೆ. ಹಲ್ಲೆಲೂಯಾ. ದೇವರ ರಾಜ್ಯ ಮೊದಲು ನಮ್ಮಲ್ಲಿ ಬರುತ್ತೆ. ಇರುವಾಗ ಆತನು ನಮ್ಮ ಒಡೆಯನು, ಆತನು ನಮ್ಮ ಒಡೆಯನಾಗಿ, ಅಧಿಪತಿಯಾಗಿ, ನಮ್ಮ ಅರಸನಾಗಿ ನಮ್ಮನ್ನು ನಡೆಸುವಂತವರಾಗಿ ಇರುತ್ತಾರೆ. ಎರಡನೇದಾಗಿ ನೋಡಿದ್ರೆ, ನೀವು ದೇವರ ಮಕ್ಕಳು ಮಾತ್ರವಲ್ಲ, ಆತನ ಉದ್ದೇಶ ಹಾಗೂ ಆತನ ಯೋಜನೆಗಳನ್ನು ನೆರವೇರಿಸುವ ಸೇವಕರಾಗಿರ್ತೇವೆ. ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಸ್ವಯಂ ಸೇವಕರು ಯಾರಾಗಿದ್ದರು, ವಿಶ್ವಾಸಿಗಳು, ಸೇವಕರು, ಪ್ರವಾದಿಗಳು, ಅಪೊಸ್ತಲರು, ಅವರೆವರಿಗೆ ಕೊಡಲ್ಪಟ್ಟ ಸೇವೆಗಳನ್ನು ಮಾಡ್ತಾರೆ. ಆದರೂ ಒಟ್ಟಿಗೆ ಅದನ್ನು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ನಾವು ದೇವರ ಕಟ್ಟಳೆಗಳನ್ನು ಹಿಂಬಾಲಿಸಿ ಆತನು ಹೇಳುವುದನ್ನು ಮಾಡುವ ಸೇವಕರೇ. ಹಲ್ಲೆಲೂಯಾ. ಇವತ್ತು ನಾನು ಸತ್ಯವೇದದಲ್ಲಿ ಅದನ್ನು ನಾನು ತೋರಿಸಿದ್ದೇನೆ. ದೇವರ ಸೇವಕನಾಗಿ ಪ್ರವಾದಿಯಾಗಿ ಇದ್ದ ಒಬ್ಬ ಮನುಷ್ಯನ, ಅವನ ಹೆಸರು ಕೂಡ ಅದರಲ್ಲಿ ಬರೆಯಲ್ಪಟ್ಟಿಲ್ಲ. ಆ ಪ್ರವಾದಿಯು ದೇವರ ಕಟ್ಟಳೆಯನ್ನು ಹಿಂಬಾಲಿಸಿ ನಡೆದನು. ಮೊದಲನೇದಾಗಿ ದೇವರು ಅವನಿಗೆ ಅಧಿಪತಿಯಾಗಿ ಒಡೆಯನಾಗಿ ಇದ್ದರು. ಅವರನ್ನು, ಆ ಪ್ರವಾದಿಯನ್ನು ದೇವರು ಕರೆದು ಒಂದು ಕೆಲಸವನ್ನು ಕೈಯಲ್ಲಿ ಕೊಡುತ್ತಾರೆ, ಇದನ್ನು ಹೋಗಿ ಮಾಡು ಅಂತ. ಅದು ಏನಂತ ನಾವು ನೋಡೋಣ. 1 ಅರಸುಗಳು ಅಧ್ಯಾಯ 13. 1 ಅರಸುಗಳು ಅಧ್ಯಾಯ 13. ಇಸ್ರಾಯೇಲರು 8ನೇ ತಿಂಗಳ 15ನೇ ದಿವಸದಲ್ಲಿ ಹಬ್ಬವನ್ನು ಆಚರಿಸಬೇಕೆಂದು ಯಾರೊಬ್ಬಾಮನು ಸ್ವೇಚ್ಛೆಯಿಂದ ಗೊತ್ತು ಮಾಡಿ, ಆ ಸಮಯಕ್ಕೆ ತಾನು ಬೇತೇಲಿನ ಯಜ್ಞವೇದಿಯ ಬಳಿಗೆ ಹೋಗಿ ಧೂಪ ಸುಡುವುದಕ್ಕಾಗಿ ಅದರ ಮೆಟ್ಟಿಲುಗಳನ್ನು ಹತ್ತುತ್ತಿರುವಾಗ, ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು, ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಕೆಯನ್ನು ಕುರಿತು, ವೇದಿಯೇ ವೇದಿಯೇ, ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬುವನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಯೂದಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಎಂದನು. ಇಲ್ಲಿ ನೋಡಿದರೆ, ಇಲ್ಲಿ ಯೆರೋಬಾಮನು ಯಾರು? ಅರಸನು. ಯಾವುದು ದೇಶಕ್ಕೆ ಅರಸನು ಅವನು? ಯೆರೋಬಾಮನು ಯಾರು? ಸೊಲೊಮೋನನ ಆಳು. ಕರೆಕ್ಟ್. ಯಾಕೆ ಅವನ ಕೈಯಲ್ಲಿ ಆ ದೇಶ ಸಿಕ್ಕಿತು? ದಾವೀದನ ಮಗನಾದ ರೆಹೋಮವನು ತಾನೇ ಆಳ್ವಿಕೆ ಮಾಡಬೇಕು. ಯಾಕೆ ಯೆರೋಬಾಮನ ಕೈಯಲ್ಲಿ ಈ 10 ಕುಲಗಳು ಹೋಯಿತು ಹೇಳಕ್ಕಾಗತ್ತಾ? ಸೊಲೊಮೋನನು ಪಾಪ ಮಾಡಿದರಿಂದ. ಅವನೇನು ಪಾಪ ಮಾಡಿದನು? ದೇವರು ಹೇಳಿದರು, ನೀ ಅನ್ಯ ಹೆಂಗಸರನ್ನು ಮದುವೆ ಮಾಡಿಕೊಳ್ಳಬಾರದು, ಅವರನ್ನು ಹೆಂಡತಿಯಾಗಿ ಮಾಡಿಕೊಂಡ್ರೆ ಅವರು ಇನ್ನ ಸ್ಥಳದಲ್ಲಿ ಬಂದು ಇನ್ನ ಜನಾಂಗದವರನ್ನು ಬೇರೆ ದೇವರ ಕಡೆ ತಿರುಗಿಸಿ ಬಿಡ್ತಾರೆ ಎಂದು ಹೇಳಿದನು. ಆದರೂ ಅವನು ಕೇಳದೆ ಅವಿಧೇಯನಾಗಿದ್ದರಿಂದ ಅವನು ಹೆಚ್ಚು ಜನರನ್ನು ಮದುವೆ ಮಾಡಿಕೊಂಡನು, ಅನ್ಯ ಹೆಂಡತಿಯರನ್ನು. ಅವರು ಇಲ್ಲಿ ಬಂದು ಅವ್ರು ಕೇಳಿದರು, ಯೆರೂಸಲೇಮಲ್ಲಿ ನಮಗೆ ಒಂದು ಮಂದಿರವನ್ನು ಕಟ್ಟಿಕೊಡು. ಯೆರೂಸಲೇಮಲ್ಲಿ ಒಂದು ಅವರಿಗೆ ಅನ್ಯ ಜನರಿಗೆ ಅವರು ಕೇಳಿದರು, ಅವನು ಕಟ್ಟಿಕೊಟ್ಟನು. ಅಲ್ಲಿ ಏನು ನಡೀತಾ ಇತ್ತು? ಪೂಜೆಗಳು ನಡೀತಾ ಇತ್ತು. ಆವಾಗ ಏನಾಗುತ್ತೆ, ಅಲ್ಲಿರುವ ಜನರು
ಅರಸನೇ ಹಿಂಗೆ ಮಾಡಿಬಿಟ್ಟಲ್ಲ, ಒಂದು ವೇಳೆ ಇದು ದೇವರ ಇರ್ಬೋದು ಎಂದು ಹೇಳಿ ಅವರು ಕೆಲವು ಜನರು ಅದನ್ನು ಹಿಂಬಾಲಿಸೋದಕ್ಕೆ ಪ್ರಾರಂಭಿಸಿದರು. ಆದ್ರಿಂದ ದೇಶ ಹಾಳಾಯಿತು, ದೇವರಿಗೆ ಕೋಪ ಬಂತು. ಅವ್ರು ಏನು ಮಾಡಿದರು, ನೀನು ಹಿಂಗೆ ಮಾಡಿದ್ರಿಂದ ನಾನು ಇವತ್ತು ನಿನ್ನ ದೇಶವನ್ನು ರಾಜ್ಯವನ್ನು 2 ಭಾಗ ಮಾಡುತ್ತೇನೆ. 10 ಕುಲಗಳು ಯಾರ ಕೈಯಲ್ಲಿ ಹೋಯಿತು? ಅವನ ಆಳಾಗಿದ್ದ ಯೆರೋಬಾಮನ ಕೈಯಲ್ಲಿ ಹೋಯಿತು. ಒಂದೇ ಒಂದು ಕುಲ, ದಾವೀದನಿಗೆ ಕೊಟ್ಟ ಆ ಒಂದು ವಾಗ್ದಾನ, ನಿನ್ನ ಸಿಂಹಾಸನವು ಶಾಶ್ವತವಾದದು, ನಿನ್ನ ಬೆಳಕು ಏನಾಗುವುದೇ ಇಲ್ಲ, ನಂದಿಸುವುದಿಲ್ಲ. ಹಂಗೆ ತಾನೆ, ನಂದಿಸುವುದಿಲ್ಲ ಎಂದು ದೇವರು ಕೊಟ್ಟ ಮಾತು. ಯಾಕಂದ್ರೆ ಆ ಕುಲದಿಂದಲೇ ಲೋಕದ ರಕ್ಷಕನಾದ ಯೇಸು ಕರ್ತನು ಬರ್ಲಿಕ್ಕಿದ್ದಾರೆ. ಅದನ್ನು ಉಳಿಸುವುದಕ್ಕೋಸ್ಕರ ರೆಹಬ್ಬಾಮನಿಗೆ ಅದನ್ನು ಕೊಟ್ಟರು. 10 ಕುಲಗಳು ಯಾರ ಕೈಯಲ್ಲಿ ಹೋಯಿತು? ಯೆರೋಬಾಮನಿಗೆ ಏನು ಭಯ ಅಂದ್ರೆ, ಈ ಜನರು ಯೆರೂಸಲೇಮಲ್ಲಿ ಹಬ್ಬ ಬರುವಾಗಲ್ಲ ಅಲ್ಲಿ ಹುಡುಕಿ ಹೋಗುತ್ತಾರೆ. ಅಲ್ಲಿ ಹೋಗುವಾಗ ಅಲ್ಲಿರುವ ಅರಸನನ್ನು ಅವರು ಏನ್ ಮಾಡ್ತಾರೆ, ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿ ಬಿಡ್ತಾರೋ ಎಂದು ಭಯದಲ್ಲಿ ನಾವು ನಾಶವಾಗಿ ಹೋಗಿಬಿಡ್ತೇವೆ. ನಾಳೆ ರೆಹಬ್ಬಾಮನು ಏನು ಮಾಡ್ತಾನೆ, ಇಸ್ರೇಲನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ ಎಂದು ಭಯದಲ್ಲಿ ಅವನು ಏನು ಮಾಡಿದನು, ಬೆತ್ತೇಲಲ್ಲಿಯೂ ದಾನಲ್ಲಿಯೂ ಬಂಗಾರದ ಬಸವಗಳನ್ನು ಉಂಟು ಮಾಡಿ ಅದನ್ನು ಇರಿಸಿ, ಅವನೇ ಯಾಜಕರಲ್ಲದವರು, ಲೇವಿ ಕುಲದ ಅಲ್ಲದವರುಗಳನ್ನು ಅವನು ಅಲ್ಲಿ ಪೂಜೆ ಮಾಡೋದಕ್ಕೆ ನೇಮಿಸಿದನು. ಆದ್ದರಿಂದ ಇಸ್ರೇಲ್ ಜನರ ಮಧ್ಯದಲ್ಲಿ ದೊಡ್ಡ ಒಂದು ಪಾಪ ಬಂತು. ಅಲ್ಲಿರುವ ಜನರೆಲ್ಲ ಭ್ರಷ್ಟರಾದರು, ಪಾಪ ಮಾಡಿದರು, ದೇವರಿಗೆ ದ್ರೋಹಿಗಳಾಗಿ ಬದಲಾದರು. ಆದ್ರೆ ದೇವರು ಇವತ್ತು ಏನು ಮಾಡ್ತಾರೆ, ಒಬ್ಬ ಪ್ರವಾದಿಯನ್ನು ಆರಿಸಿಕೊಂಡು ಅವರಿಗೆ ಕಟ್ಟಳೆಗಳು ಕೊಟ್ಟು, ನೀನು ಈ ರೀತಿಯಲ್ಲಿ ಹೋಗಿ ಮಾಡು. ಇವತ್ತು ಯೆರೋಬಾಮನು ಅಲ್ಲಿ ಪೂಜಾ ಸ್ಥಳದಲ್ಲಿ ಪೂಜೆ ಮಾಡ್ತಾ ಇದ್ದಾನೆ, ಹೋಗಿ ಈ ವಿಷಯವನ್ನು ತಿಳಿಸು ಎಂದು ಅವನನ್ನು ಕಳುಹಿಸ್ತಾರೆ. ಅವನು ಹೋಗಿ ಏನು ಹೇಳ್ತಾನೆ, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷ್ಯನು ಎನ್ನುವೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಎಂದನು. ಅವನು ಹೇಳಿದ ಹಾಗೆ ಆಯಿತು. ಹಲ್ಲೆಲೂಯಾ. ಕಿಂಗ್ ಜೋಶಿಯ ಅದೇ ರೀತಿಯಲ್ಲಿ ಒಂದು ಸುಧಾರಣೆಯನ್ನು, ದೊಡ್ಡ ಸುಧಾರಣೆಯನ್ನು ಯಹೂದಿಯ ದೇಶದಲ್ಲಿ ತಂದವನಾಗಿದ್ದನು. ಹಲ್ಲೆಲೂಯಾ. ಮುಂದೆ ಇದಲ್ಲದೆ ಅವನು ನನ್ನ ಮಾತು ಯೆಹೋವನದು ಎಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲನ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದಿದ್ದನ್ನು ಕೇಳಿ ಕೈಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು. ಯಾವನನ್ನು ಹಿಡಿಯಲು? ಅವನೇನು ಮನುಷ್ಯನ? ಅವನು ದೇವರ ಮನುಷ್ಯನು. ಹಲ್ಲೆಲೂಯಾ. ದೇವರಿಂದ ಕಳುಹಿಸಲ್ಪಟ್ಟವನು, ದೇವರ ಮಾತಿಗೆ ವಿಧೇಯನಾಗಿ ಬಂದವನು, ದೇವರ ಮಾತನ್ನು ತಿಳಿಸಿದವನು. ಹಿಡೀರಿ ಎಂದು ಹೇಳಿಬಿಟ್ರೆ ಅಲ್ಲಿ ಹಿಡಿಯೋದಕ್ಕಾಗುತ್ತಾ? ಅವನಿಗೆ ಏನೇ ಆಯ್ತು, ಅವನ ಕೈ ಒಣಗಿ ಹೋಯಿತು. ಅವನು ಅದನ್ನು ಹಿಂದೆಗೆಯಲಾರದವನಾದನು. ಯಜ್ಞವೇದಿಯು ಸೀಳಿ ಅದರ ಮೇಲನ ಬೂದಿಯು ಬಿದ್ದು ಹೋಯಿತು. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ಹೇಳಿದ ಗುರುತು ನೆರವೇರಿತು. ಆ ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು, ನಾನು ನನ್ನ ಕೈಯನ್ನು ಹಿಂದೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದ್ದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಹಲ್ಲೆಲೂಯಾ. ಇಲ್ಲಿವರೆಗೆ ನೀವು ನೋಡಿದ್ರೆ ಎರಡನೇ ಪಾಯಿಂಟ್ ನೀವು ನೋಡಿದರೆ, ಅವನು ದೇವರ ಮಾತಿಗೆ ವಿಧೇಯರಾಗಿದ್ದು ಆತನ ಆ ಯೋಜನೆಯನ್ನು ನೆರವೇರಿಸುವ ಸೇವಕನಾಗಿದ್ದನು. ದೇವರ ಯೋಜನೆಯನ್ನು, ಮಾತನ್ನು ನೆರವೇರಿಸುವ ಸೇವಕನಾಗಿದ್ದನು. ಇದು ತನಕ ಅವನು ಹೇಳಿದ ಹಂಗೆ ಮಾಡಿದನು. ಮೂರನೇ ಪಾಯಿಂಟ್ ನೀವು ನೋಡಿದರೆ, ಆ ದೇವರು ಹೇಳುವುದನ್ನು ಮಾಡುವುದೇ ವಿಧೇಯತೆ. ದೇವರ ಹೇಳುವುದನ್ನು ಹಂಗೆ ಮಾಡಬೇಕು. ಡಿಟ್ಟೋ ಅಂತ ಹೇಳ್ತಾರಲ್ಲ, ದೇವರು ಹೇಳುವುದನ್ನು ಹಂಗೆ ಮಾಡಬೇಕು. ಯೋನನ ಹಾಗೆ ಇಲ್ಲ. ಯೋನನ್ ಗೊತ್ತಾ ನಿಮಗೆ? ಪ್ರಾಫೆಟ್ ಜೋನ. ದೇವರು ಹೇಳಿದ್ರು, ಎಲ್ಲಿ ಹೋಗಂತ ಹೇಳಿದ್ರು? ನಿನಿವೆ ಪಟ್ಟಣಕ್ಕೆ ಹೋಗು. ನಿನಿವೆ ಪಟ್ಟಣ ಅಂದ್ರೆ ಅನ್ಯ ಜನ. ಅಲ್ಲಿ ಹೋದ್ರೆ ದೇವರು ಏನ್ ಹೇಳ್ತಾರೆ, ನೀವು ಹೋಗಿ ಅವ್ರಿಗೆ ಹಿಂಗೆ ತಿಳಿಸು. ಅವ್ನು ಗೊತ್ತು ದೇವರು ಏನ್ ಮಾಡ್ತಾರೆ, ಹೇಳೋದನ್ನು ಮಾಡೋದಿಲ್ಲ. ಯಾಕೆ ಅವ್ರ ರಕ್ಷಣೆ ಹೊಂದಬೇಕು? ಬೇರೆ ದಾರಿಯನ್ನು ಹಿಡಿದನು. ಅವನು ಎಲ್ಲಿ ಹೋದನು? ದರ್ಶಿಸಕ್ಕೆ ಹೋದನು. ಅದು ಅವ್ವಿದೆ. ಆದ್ರಿಂದ ನೀವು ನೋಡಿದರೆ ಆ ಪುಸ್ತಕದಲ್ಲಿ
ಎಲ್ಲ ಪ್ರಕೃತಿಯು ಅಲ್ಲಿ ಇರುವ ಶಿಪ್ಪಲ್ಲಿ ಇರುವ ಸೈಲರ್ಸ್, ಕ್ಯಾಪ್ಟನ್ ಎಲ್ಲರೂ ವಿಧೇಯರಾಗಿರುತ್ತಾರೆ. ಮೀನು ಕೂಡ ವಿಧೇಯರಾಗಿರುತ್ತೆ. ಬಟ್ ಪ್ರವಾದಿ ಮಾತ್ರ ವಿಧೇಯನಾಯೇ ಇದ್ರು. ಕೊನೆ ಹುಳು ಕೂಡ ವಿಧೇಯತೆ ತೋರಿಸಿ, ಗಿಡಗಳು ವಿಧೇಯತೆ ತೋರಿಸಿ, ಬಟ್ ಸಾರು ಮಾತ್ರ ಅವಿಧೇಯರಾಗಿಯೇ ಇದ್ರು. ಕೊನೆಯಲ್ಲಿ ಅವ್ರು ವಿಧೇಯರಾದ್ರ ಯಾರು ಗೊತ್ತೇ ಇಲ್ಲ. ಶುಭ ಹಂಗೆ ಮುಗಿಸಿಬಿಟ್ರು ಕತೆ. ವಿಧೇಯತೆ ಅಂದ್ರೆ ಏನು? ದೇವರು ಹೇಳೋದನ್ನು ಪ್ರಶ್ನಿಸದೆ ಹಂಗೆ ಮಾಡುವುದು. ಇದು ಏನು, ಅದು ಏನು? ಅವರು ದೇವರು, ಮೊದಲು ದೇವರು ಯಾರೆಂದು ಅರ್ಥ ಮಾಡಿಕೊಳ್ಳಿರಿ. ಅವರು ಸರ್ವಶಕ್ತನು, ನಮ್ಮನ್ನು ಸೃಷ್ಟಿ ಮಾಡಿದವರು, ಅವರು ಸಾರ್ವಭೌಮ, ಸರ್ವವನ್ನು ನಿಯಂತ್ರಿಸಿ ನಡೆಸುವವರು, ಅವರ ರಕ್ಷಕನು ಕೂಡ. ಹಲ್ಲೆಲೂಯಾ. ನಾವು ಮಣ್ಣಕ್ಕೆ ಬೇಕಾಗಿರುವ ನಮ್ಮನ್ನು ತನ್ನ ರಕ್ತದಿಂದ, ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿದವರು, ನಮಗಾಗಿ ಪ್ರಾಣ ಕೊಟ್ಟವರು, ನಂಬುವವರಿಗೆ ರಕ್ಷಣೆಯನ್ನು ಕೊಟ್ಟವರು, ನಮ್ಮಲ್ಲಿ ಪವಿತ್ರ ಆತ್ಮನಾಗಿ ವಾಸವಾಗಿರುವವರು, ನಾವು ಪಾಪರಹಿತ ಜೀವನ ಜೀವಿಸುವುದಕ್ಕೆ ಸಹಾಯ ಮಾಡುವವರು, ನಮಗೆ ಆಶೀರ್ವಾದವನ್ನು ಕೊಟ್ಟವರು, ನಮ್ಮಲ್ಲಿ ವಾಸವಾಗಿರುವವರು, ಪ್ರತಿನಿತ್ಯ ನಡೆಸುವವರು, ಕೊನೆಯ ತನಕ ನಡೆಸುವವರು, ನಮ್ಮನ್ನು ಆಳ್ವಿಕೆ ಮಾಡುವ ಒಡೆಯನು. ಎಲ್ಲ ಸರ್ವವು ಆತನ ಹಸ್ತದಲ್ಲಿ. ಆತನು ಸರ್ವವನ್ನು ನಿಯಂತ್ರಿಸುವ ಸಾರ್ವಭೌಮ. ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಇದೇನು ಅದೇನು, ಯಾಕೆ ಹಿಂಗೆ ನಾನು ಬದುಕಬೇಕು, ಇದನ್ನು ಯಾಕೆ ನಾನು ಮಾಡಬೇಕು ಅಂತ ನೀವು ಪ್ರಶ್ನಿಸುವುದಿಲ್ಲ. ಹಲ್ಲೆಲೂಯಾ. ಯಾರು ದೇವರನ್ನು ಸರಿಯಾಗಿ ಸರಿದಾರಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಿಮಗೆ ಕಟ್ಟಲೆಯನ್ನು ಕೊಡುವಾಗ ಅವರು ಬಾಯಿ ಮುಚ್ಚಿಕೊಂಡು ಹೇಳುವುದನ್ನು ಮಾಡುವರು. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತೇನೆ, ದೇವರು ಹೇಳುವುದನ್ನು ಹಂಗೆ ಮಾಡುವುದೇ ವಿಧೇಯತೆ. ಹಲ್ಲೆಲೂಯಾ. ಅವನು ಇಲ್ಲಿ ವಿಧೇಯತೆಯನ್ನು ಹೆಂಗೆ ತೋರಿಸ್ತನು? 7:9 ಹೋದ್ರಿ. ಆಗ ಅರಸನು ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲ ಹೊಂದು. ಅರಸನ ಮನೆಯಲ್ಲಿ ಊಟ ಹೆಂಗಿರುತ್ತೆ? ಸ್ವಲ್ಪ ಊಟ, ಔತಣ, ಆಡು, ಕೋಳಿ, ಬೇರೆ ಏನು, ಮಟನ್, ಚಿಕನ್ ಫ್ರೈ, ಮಟನ್ ಫ್ರೈ, ಕಬಾಬು, ಫಿಶ್ ಫ್ರೈ, ಫಿಶ್ ಸಾಂಬಾರು, ಚಿಕನ್ ಸಾಂಬಾರು, ಬೇರೆ ಬೇರೆ ಏನೇನು ಐಟಗಳು, ಹಾರುವುದು, ಈಜುವುದು, 4 ಕಾಲು, 2 ಕಾಲು ಎಲ್ಲ ಸಿಗುತ್ತೆ. ಅರಸನ ಮನೆಯಲ್ಲಿ ಔತಣವ ಹೋಗ್ಬಿಡ್ತಾರೆ. ಬಾ ಎಂದು ಕರೆದರೆ ಇನ್ವಿಟೇಷನ್, ಎಂತ ಒಂದು ಇನ್ವಿಟೇಷನ್. ಸ್ವಲ್ಪ ಊಟ ಮಾಡಿ ಬಲ ಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ. ಬಹುಮಾನ ಅಂದ್ರೆ ಏನು? ಬೆಳ್ಳಿ ಬಂಗಾರ, ಬೆಳ್ಳಿ ಬಂಗಾರ ಏನೇನು ಬೇಕೋ, ಬಟ್ಟೆಗಳು. ವಾವ್. ದೇವರ ಮನುಷ್ಯನು ದೀಪಾವಳಿ ಆಫರ್ ಹಾಗೆ. ಕಮಾನ್, ಒಂದು ಕಾಲ್ಗೇಟ್ ಪೇಸ್ಟ್ ತಗೊಂಡ್ರೆ 2 ಬ್ರಷ್ ನಿಮಗೆ ಉಚಿತ. ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರು ನಾನು ನಿನ್ನ ಸಂಗಡ ಬರುವುದಿಲ್ಲ. ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರು ನಾನು ನಿನ್ನ ಸಂಗಡ ಬರುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಐ ಆಮ್ ಫಾಸ್ಟಿಂಗ್. ನಾನು ಉಪವಾಸ ಮಾಡಿಕೊಂಡು ಬಂದಿದ್ದೇನೆ. ನೀವೆಲ್ಲ ಉಪವಾಸ ಮಾಡಿಕೊಂಡು ಬಂದಿದ್ದೀರಾ? ಇಲ್ಲ ಲೈಟ್ ಆಗಿ ಚಿಕನ್ ಸೂಪ್, ಮಟನ್ ಸೂಪ್, ಹಾಲು, ಹಾರ್ಲಿಕ್ಸ್ ಹಂಗೆಲ್ಲ ಇಲ್ಲ. ಫುಲ್ ಫಾಸ್ಟಿಂಗ್ ಅಲ್ಲಿ ನೀರು, ಬರೀ ನೀರು. ಓಕೆ, ವೆರಿ ಗುಡ್. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ. ಅಂದ್ರೆ ಅಪ್ಪಣೆ ಕೊಡುವವರು ಅವನ ರಕ್ಷಕನು, ಒಡೆಯನು, ದೇವರಾಗಿರುವ ಯೆಹೋವನು. ಇವನು ಸೇವಕನು. ನಾವು ದೇವರ ಮಕ್ಕಳು. ನಮಗೆ ದೇವರು ಜನರಲ್ ಹಾಗೆ, ಕಮಾಂಡರ್ ಹಾಗೆ ನಮಗೆ ಏನು ಕೊಡ್ತಾರೆ? ಅಪ್ಪಣೆಗಳನ್ನು ಕೊಡುತ್ತಾರೆ. ನಾವು ಅದನ್ನು ಏನು ಮಾಡಬೇಕು? ಹಿಂಬಾಲಿಸಿ ನಡೆಯುವರಾಗಿರಬೇಕು. ಇದು ತನಕ ಅವನನ್ನು ಅಲ್ಲಾಡಿಸುವುದಲ್ಲ. ಅರಸನಿಗೆ ಸವಾಲಾಗ್ತದೆ, ನೀನು ಏನು ಕೊಟ್ಟರು ನನಗೆ ಬೇಡ, ನಾನು ಏನು ತಗೊಳ್ಳೋದಿಲ್ಲ, ಬಂಗಾರವೂ ಬೇಡ, ಬೆಳ್ಳಿ ಬೇಡ, ಊಟವೂ ಬೇಡ, ನಾನು ಬಂದ ದಾರಿಯಲ್ಲಿ ತಿರುಗಿ ಹೋಗೋದಿಲ್ಲ. ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. ಎಂತ ಒಂದು ವಿಧೇಯತೆ! ದ ಫಸ್ಟ್ ಆಫ್
ಈ ಪ್ರವಾದಿ ವಿಧೇಯತೆಯನ್ನು ತೋರಿಸ್ತಾನೆ. ದೇವರು ಹೇಳಿದನ್ನು ಹಂಗೇ ಮಾಡಿದ. ಆಮೇಲೆ ಸೈತಾನ್ ಸೈಕಲಲ್ಲಿ ಬರ್ತಾನೆ. ನೋಡೋಣ 11ನೇ ವಾಕ್ಯ ಓದ್ರಿ. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನು ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ಹೆಂಗೆ ಅಪ್ಪ ನಿಮಗೆ ಗೊತ್ತಾ, ಒಬ್ಬ ಪ್ರವಾದಿ ಬಂದನು, ಅವನು ಬಂದು ಅರಸನಿಗೆ ಒಂದು ಸವಾಲು ಹಾಕಿದನು, ಪ್ರವಾದಿಯನ್ನು ಹೇಳಿದನು, ಅರಸನನ್ನು ಹಿಡಿ ಎಂದು ಹೇಳಿದರು. ಕೈ ಹಂಗೆ ಒಣಗಿ ಹೋಗಿ ನಿಂಗೋಯ್ತು. ನಾವೆಲ್ಲ ಬೆರಗಾಗಿ ನಿಂತೇವೆ. ಆಮೇಲೆ ನೋಡಿದರೆ ಅರಸನಿಗೆ ಹೋಗಿ ಅಣ್ಣ ಪ್ರೇಯರ್ ಮಾಡಣ್ಣ ನಮಗೋಸ್ಕರ, ಕೈ ಹಿಂಗೆ ಆಯಿತು, ವಿನಂತಿಸಿದನು. ಅರಸನೇ ತಲೆ ಬಗ್ಗಿದನು. ಅವನಿಗೆ ಒಂದು ಪ್ರಾರ್ಥನೆ ಮಾಡಿದರು, ಕೈ ಸರಿಯಾಯಿತು. ಆಮೇಲೆ ಅದು ಯಜ್ಞವೇದಿ ಸೀಲಿ ಎಲ್ಲ ಏನಾಯ್ತು, ಓದಿರಲ್ಲ ಮರೆತು ಬಿಟ್ರ, ಊದಿ ಆಯಿತು. ಈ ರೀತಿಯಲ್ಲಿ ಅದ್ಭುತ ಕಾರ್ಯವನ್ನು ದೇವರು ಅವನ ಮುಖಾಂತರ ಮಾಡಿದರು. ಹಂಗೆ ಇರುವಾಗ ಆ ಪ್ರವಾದಿಯನ್ನು ನೀವು ನೋಡ್ಲಿ ಅಲ್ವಾ, ನೀವು ಮಿಸ್ ಮಾಡಿದಿ, ನಾವೆಲ್ಲ ನೋಡಿದ್ದೇವೆ ಎಂದು ಹೇಳಿ ಹೇ ಎಂದು ಕಾಲದ ಎತ್ತಿ ಬಿಟ್ರು. ಹಂಗೆ ಅವನು ಏನು ಹೇಳಿದನು ಅದಕ್ಕೆ, ತಂದೆಯು ಅವರನ್ನು ಹಂಗೆನಾ, ನಾನು ಅವನನ್ನು ನೋಡಬೇಕು. ಅವನು ಯಾವ ದಾರಿಯಿಂದ ಹೋದನು ಎಂದು ಕೇಳಿದನು. ಅವನು ಯಾವ ದಾರಿಯಿಂದ ಹೋದನು, ನಾನು ಬಸ್ ಹಿಡಿದು ಹೋಗಿ ಕರ್ಕೊಂಡು ಬರ್ತೇನೆ. ಅವರು ಯಹೂದ ದೇಶದವನಾದ ಆ ದೇವರ ಮನುಷ್ಯನು ಹೋದ ದಾರಿಯನ್ನು ತೋರಿಸಿದರು. ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡಿಯಾಗಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತ್ಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಎಲ್ಲ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು ಯಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಆ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ಸೈತಾನ್ ಸ್ಟಾರ್ಟ್ ಮಾಡಿದಾನು, ಏನು ನನ್ನ ಮನೆಗೆ ಬಂದು ಊಟ ಮಾಡೋ. ಅದಕ್ಕೆ ಅವನು, ನಾನು ನಿನ್ನ ಸಂಗಡ ಬರಕೂಡದು, ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು. ಇಲ್ಲಿ ದೇವರೇ ಮಾತನಾಡಿದ್ದಾರೆ, ದೇವರೇ ಅವನಿಗೆ ದರ್ಶನವಾಗಿ ಮಾತನಾಡಿದ್ದಾರೆ. ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ಮುಟ್ಟಬಾರದು, ಬಂದ ದಾರಿಯಲ್ಲಿ ತಿರುಗಿ ಹೋಗಬಾರದು, ಎಲ್ಲ ಅವನಿಗೆ ತಿಳಿಸ್ತಾನೆ. ಇದೇ ದೇವರು ನನಗೆ ಕೊಟ್ಟಿರುವ ಅಪ್ಪಣೆ, ಇದನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ. ಆದರೂ ಈ ಮುದುಕನು ಸುಮ್ಮನೆ ಇರೋಕ್ಕಾಗಲ್ಲ. ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ನಾನು ಪ್ರವಾದಿ. ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು, ಒಬ್ಬ ದೇವದೂತರೇ ಬಂದ್ಬಿಟ್ರು ಇವನಿಗೆ ಕನಸಲ್ಲಿ. ನಿನ್ನನ್ನು ಕರ್ಕೊಂಡು ಬರಬೇಕೆಂದು, ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಹಂಗೆ ನೋಡಿ, ಇವನ ತಲೆಯಿಂದ ಇವತ್ತು ಕೆಡಿಸಿಬಿಟ್ಟಿದ್ದಾನೆ. ದೇವದೂತರು ಬಂದರು. ದೇವದೂತರು ಕನಸಲ್ಲಿ ಬಂದು ಹೇಳಿದರು, ಅಲ್ಲಿ ಒಬ್ಬನು ಮಲಗಿದ್ದಾನೆ, ಸುಮ್ಮನೆ ಹೋಗಿ ಅವನನ್ನು ಕರ್ಕೊಂಡು ಬಾ, ಅವನಿಗೆ ಬಿರಿಯಾನಿ ತಿನ್ನಿಸು ಎಂದು ಹೇಳಿದ್ದಾರೆ. ಅದಕ್ಕೆ ನೀನು ಮನೆಗೆ ಬಾ, ಒಳ್ಳೆ ಒಂದು ಕುರಿ ಮರಿಯನ್ನು ಹೊಡೆದು ಔತಣ ಸಿದ್ಧಪಡಿಸಿದ್ದೇನೆ, ಬಾಪ ದೇವರೇ ಹೇಳಿಬಿಟ್ರು. ದೇವರ ಹೆಸರನ್ನು ವ್ಯರ್ಥವಾಗಿ ಉಪಯೋಗಿಸಬಾರದೊಂದು ಕಟ್ಟಳೆ ಇದೆ. ಇವನು ಅದನ್ನು ವ್ಯರ್ಥವಾಗಿ ಉಪಯೋಗಿಸ್ತಾನೆ, ಸುಳ್ಳು ಹೇಳುತ್ತಾನೆ. ಇದರಲ್ಲಿ ಏನು ಹೆಮ್ಮೆ, ಇವನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಯಾವತ್ತನ್ನು ಕೊಟ್ಬಿಟ್ರೆ ಇವ್ರ ಮನೆಯಲ್ಲಿರೋ ಎಲ್ಲರೂ ಆ ಪ್ರವಾದಿ ಇವ್ರ ಮನೆಗೆ ಬಂದುಬಿಟ್ರಲ್ಲ, ಎಲ್ಲರೂ ಕೂಡಿ ಬರ್ತಾರೆ ನೋಡೋದಕ್ಕೆ ಅಂದ್ರೆ ಇದರಲ್ಲಿ ಒಂದು ಹೆಮ್ಮೆ. ಇವನು ಏನು ಸಾಧನೆ ಮಾಡಲಿಲ್ಲ, ಇವನು ದೇವರಿಗಾಗಿ ದೋಸ್ಕರ ದೊಡ್ಡದಾಗಿ ಏನು ಮಾಡಲಿಲ್ಲ. ಮುದುಕನು ಇವತ್ತು ಯಾರು ಹಿಟ್ ಲಿಸ್ಟ್ ಅಲ್ಲಿ ಇದ್ದಾರೋ ಅವ್ರನ್ನ ಮನೆಯಿಂದ ಕರ್ಕೊಂಡು ಬಂದು ಕುಳ್ಳಿರಿಸ್ತಾರೆ, ಇವ್ರು ಹಿಟ್ ಆಗಿ ಬಿಡ್ತಾರೆ. ಸುತ್ತಲೂ ಇರುವ ಎಲ್ಲ ಜನರು ಇವ್ರ ಮನೆಗೆ ಬರ್ತಾರೆ, ಆ ಪ್ರವಾದಿ ಬಂದಿದ್ದಾನೆ, ಹೀರೋ. ಈ ಒಂದು ಆಸೆಯಿಂದ ಒಬ್ಬ ಜೀವನವನ್ನೇ ಇವನು ಹಾಳು ಮಾಡಿಬಿಟ್ಟ. ನೋಡಿದಿ ಅವ್ರಿಗೆ ಏನು ಹೇಳಿದ್ರೆ ಅವನು, ಆದರೆ ಈ ಮಾತು ಸುಳ್ಳು, ಆದರೆ ಈ ಮಾತು ಸುಳ್ಳು. ದೇವರ ಮನುಷ್ಯನು ಹಿಂದಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು. ಇದು ಬೇಕಾ ಅವನಿಗೆ? ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನನ್ನು ಹಿಂದಕ್ಕೆ ಕರೆತಂದ ಪ್ರವಾದಿಗೆ ಯೆಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರೂ ನೀನು ಆತನ ಆಜ್ಞೆಯನ್ನು ಮೀರಿ ವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವ ಮೊದಲು ವಿಧೇಯನಾಗಿದ್ದನು. ಅವನನ್ನು ಜಯಕರವಾದ ರೀತಿಯಲ್ಲಿ ದೇವರು ಉಪಯೋಗಿಸಿದರು. ಅಲ್ಲಿ ಅವನನ್ನು ಶಕ್ತಿಶಾಲಿಯಾಗಿ ನಿಲ್ಲಿಸಿದರು. ಆ ದೇಶವೇ ನೋಡಿ ಹೆದರುವಂತ ಒಂದು ಜಯವನ್ನು ದೇವರು ಅವನ ಸೇವೆಯಲ್ಲಿ ಕೊಟ್ಟದನ್ನು ನಾವು ನೋಡ್ತೇವೆ. ದೇವರು ಹೇಳಿದನ್ನು ಮಾಡಿದನು. ಅವನು ಅಲ್ಲಿ ದೇವರಿಗೆ ಪ್ರವಾದಿಯಾಗಿ ನಿಂತು ದೇವರು ಕೊಟ್ಟಂತ ಆ ಒಂದು ಮಿಷನ್, ಆ ದೇವರು ಕೊಟ್ಟಂತ ಆ ಕೆಲಸವನ್ನು ಮಾಡಿ ಮುಗಿಸಿ ಅವನಿಗೊತ್ತು ಸಫಲ ಹೊಂದಿದವನಾಗಿ ತಿರುಗಿ ಬಂದನು. ಬಟ್ ಇಲ್ಲಿ ಅವಿಧತೆಯನ್ನು ಅವನು ತೋರಿಸ್ತಾನೆ. ಬರೀ ಒಂದು ವೇಳೆ ಊಟ, ಅವನ ಅರಸನೆ ಕೊಡ್ತೇನೆ ಅಂತ ಹೇಳ್ದೇನಲ್ಲ, ಅದನ್ನೇ ಬೇಡ ಅಂತ ಬಂದವನು ದೇವರ ಹೆಸರು ಹೇಳಿ
ದೇವರ ಹೆಸರು ಹೇಳಿ ಅವನನ್ನು ವಂಚಿಸುತ್ತಾನೆ. ಆ ಮುದುಕನು. ನಮಗೆ ಒಂದು ದರ್ಶನ ದೇವರು ಕೊಟ್ಟಿದಾರ, ನಮಗೆ ದೇವರು ನಮ್ಮ ಹತ್ರ ಮಾತನಾಡಿದಾರ. ಯಾರು ಬಂದು ಮಾತನಾಡಿದರು, ದೇವರ ಹೆಸರು ಹೇಳಿದರು, ಅದು ದೇವರ ಆತ್ಮನನ್ನು ವಿವೇಚನೆ ಮಾಡುವಂತ ಒಂದು ವರ ನಮಗೆ ಬೇಕು. ಹಲ್ಲೆಲೂಯ. ಎಲ್ಲಿದೆ ಆ ವಾಕ್ಯ? 1 ಕೊರಿಂಥದವರಿಗೆ ಅಧ್ಯಾಯ 12 ವಾಕ್ಯ 10 ಓದಿರಿ, ತಗೊಂಡು ಓದಿರಿ. 1 ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 10. ಪ್ರವಾದನೆಯವರೆಗೂ ಒಬ್ಬರಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವವರೆಗೂ ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ಸಾಕು ವಿವೇಚಿಸುವ ವರವು. ಅದೇನಂದ್ರೆ ಡಿಸರ್ನ್ಮೆಂಟ್. ಇದು ದೇವರ ಆತ್ಮನ ಇಲ್ಲ ಸೈತಾನನ ಆತ್ಮನ ಎಂದು ವಿವೇಚಿಸುವ, ಪರಿಶೀಲನೆ ಮಾಡುವ ಆತ್ಮವು. ಹಲ್ಲೆಲೂಯಾ. ನಮಗೂ ದೇವರು ಕೊಟ್ಟಿದ್ದಾರೆ. ನನಗೆ ಮದುವೆ ಫಿಕ್ಸ್ ಆಯ್ತು, ನಿಶ್ಚಿತಾರ್ಥ ಆಯಿತು, ಎಂಗೇಜ್ಮೆಂಟ್. ಆ ಸಮಯದಲ್ಲಿ ನಾನು ಬೈಬಲ್ ಕಾಲೇಜ್ ಫಸ್ಟ್ ಇಯರ್ ಓದ್ತಾ ಇದ್ದೆ. ಆ ಒಂದು ಸಮಯದಲ್ಲಿ ನನಗೆ ಅನ್ಯ ಭಾಷೆ ಇಲ್ಲ. ದೇವರ ಅಭಿಷೇಕ ಕೊಡ್ತಾರೆ, ಅಗ್ನಿ ಅಭಿಷೇಕ ಕೊಡ್ತಾರೆ. ಅನ್ಯ ಭಾಷೆ ಬಗ್ಗೆ ಆವತ್ತು ನನಗೆ ಜಾಸ್ತಿ ಜಾಣಕಾರಿ ಇಲ್ಲ, ಮೀನ್ಸ್ ತಿಳಿವಳಿಕೆ ಇಲ್ಲ. ಮೀಟಿಂಗಲ್ಲಿ ದೇವರ ಅಗ್ನಿಯಿಂದ ಅಭಿಷೇಕಿಸಿದ್ರು. ನನಗೆ ಆವತ್ತು ಅನ್ಯ ಭಾಷೆ ತಿಳಿವಳಿಕೆ ಹೇಳಿದರೆ ನನ್ನ ಬಾಯಲ್ಲಿ ನಾನು ಸುಮ್ಮನೆ ನಿಂತ್ಕೊಂಡು ಆ ಅಭಿಷೇಕವನ್ನು ಹೊಂದಿಕೊಂಡೇನು. ಆಮೇಲೆ ದೇವರ ಬೈಬಲ್ ಕಾಲೇಜಿಗೆ ಕರ್ಕೊಂಡು ಹೋದ್ರು. ಅನ್ಯ ಭಾಷೆಯಲ್ಲಿ ಮಾತಾಡಬೇಕಂದ್ರೆ ತುಂಬ ಆಸೆ. ಆವತ್ತು ನನ್ನ ಜೊತೆಯಲ್ಲಿ ಓದ್ತಾ ಇದ್ದ ಒಬ್ಬ ಹುಡುಗ, ಅವನ ಡ್ಯಾಡಿ ಕೈ ಇಟ್ಟರೆ ಅಭಿಷೇಕ ಇಳಿದು ಬಿಡುತ್ತೆ, ನನ್ನ ಡ್ಯಾಡಿ ಕೈ ಇಟ್ಟರೆ ಅಭಿಷೇಕ ಅವ್ರ ಮೇಲೆ ಇಳಿದು ಬರುತ್ತೆ, ಅನ್ಯ ಭಾಷೆಯಲ್ಲಿ ಮಾತಾಡಿ ಬಾ ನಮ್ಮ ಸಭೆಗೆ ಬಾ ಅಂತ ಕರ್ಕೊಂಡು ಹೋದೆ. ನಾನು ಸ್ಯಾಟರ್ಡೆ ಅದು ಹೋದೆ. ಅಲ್ಲಿ ಹೋದರೆ ಅವರು ಮಾತನಾಡೋದು ಪ್ರಾರಂಭಿಸಿದರು. ಇದು ಪ್ರವಾದನೆಗಳು. ನೀವು ಇವತ್ತು ಮದುವೆ ಮಾಡಿಸ್ಕೊಳ್ಳೋ ಹೋಗುವ ಹುಡುಗಿ, ಅವ್ರ ಕುಟುಂಬವು ನಿನ್ನನ್ನು ಆಳ್ವಿಕೆ ಮಾಡುವರು, ನೀನು ಒಬ್ಬಳನ್ನು ಪ್ರೀತಿಸ್ತದೆ ಇಲ್ಲ, ಅವಳ ಬಳಿಗೆ ತಿರುಗಿ ಹೋಗು. ಹಂಗೆ ಮಾತನಾಡ್ತಾನೆ. ದೇವರು ಅವಳನ್ನು ಮದುವೆ ಮಾಡಬಾರದು, ನಿನ್ನ ಕುಟುಂಬದಲ್ಲಿ ಬೇಡ, ನಾನು ನಿನಗೆ ತೋರಿಸಿರುವ ಮಗಳನ್ನೇ ನೀನು ಮದುವೆ ಮಾಡಿಕೊ ಅಂತ ಹೇಳಿಬಿಟ್ರು. ಆಮೇಲೆ ಇಲ್ಲಿ ಒಬ್ಬ ಪ್ರವಾದಿ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾನೆ. ನನಗೆ ಒಂದು ನಿಮಿಷ ಭಯ ಆಯಿತು. ಯಾವುದು ನಿಜ ಯಾವುದು ಸುಳ್ಳು ಎಂದು. ಯಾಕಂದ್ರೆ ಅವರು ಪಾಸ್ಟರು, ಚರ್ಚಲ್ಲಿ ಒಂದಂತ ಜನರು ಕೂತಿದ್ದಾರೆ, ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾರೆ, ದೊಡ್ಡ ದೊಡ್ಡ ಪ್ರವಾದನೆಗಳು ನಡೀತಾ ಇದೆ. ಬಟ್ ನನಗೆ ವೈಯಕ್ತಿಕವಾಗಿ ಒಂದು ಹೇಳ್ತಾರೆ, ಆಮೇಲೆ ನೀನು ನಾಳೆ ಹೋಗು, ಫುಲ್ ಪ್ರಾರ್ಥನೆ ಮಾಡಿ ಏನೇನು ವಿಷಯ ತಿಳಿಸ್ತೇನೆ ಎಂದು ಹೇಳಿದರು. ನನಗೆ ಆ ಬೆನ್ನು ನೋವು ತುಂಬ ವರ್ಷಗಳಿಂದ ಇತ್ತು. ಯಾಕಂದರೆ ನನಗೆ ದೇವರು ಕೊಟ್ಟಿರುವ ಒಂದು ಮುಳ್ಳು. ನನಗೆ ಕಾಲುಗಳಲ್ಲಿ ದೇವರು ಬಲ ಕೊಟ್ಟು ನಡೆಯುವಂತೆ ಮಾಡಿದರು. ಆ ಬೆನ್ನಲ್ಲಿ ಇರುವ ನೋವನ್ನು ದೇವರು ಹಂಗೆ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ನನ್ನ ಬಲ ನಿನಗೆ ನನ್ನ ಕೃಪೆ ಸಾಕು, ನಿನಗೆ ನನ್ನ ಬಲ ಸಂಪೂರ್ಣವಾಗಿ ಸಾಧವಾಗಿರುವಂತೆ ಆ ಮಾತನ್ನೇ ಹೇಳಿ ಮುಗಿಸ್ಬಿಟ್ರು. ಇದು ತನಕ ಆ ನೋವು ನನ್ನಲ್ಲೇ ಇದೆ, ಒಂದು ಚಾಕು ಬೆನ್ನಲ್ಲಿ ಇರುವ ಹಾಗೆ. ಆ ನೋವು ಜೊತೆಗೆ ಇವತ್ತು ನಾನು ಬದುಕ್ತಾ ಇದ್ದೇನೆ. ಅದನ್ನು ಅವನು ಕೋಟ್ ಮಾಡ್ತಾನೆ, ಮೆನ್ಷನ್ ಮಾಡ್ತಾನೆ. ನಿನಗೆ ಬೆನ್ನು ನೋವು ಯಾಕೆ ಬಂದು ಗೊತ್ತಾ? ನೀನು ಯೌವನಸ್ಥನಾಗಿರುವಾಗ ನೈಟ್ ಸೆಕೆಂಡ್ ಶೋ ನೋಡಿ ಬಿಟ್ಟು ಬರುವಾಗ, ಇದೆಲ್ಲ ದೇವರ ಮಾತಾ ಹೇಳ್ತೇನೆ, ಅಲ್ಲಿ ದಾರಿಯಲ್ಲಿ ಒಂದು ವಿಗ್ರಹವನ್ನು ನೋಡಿದಿ, ಇನ್ನು ಕಾಲಿಂದ ಅದನ್ನು ಏನು ಮಾಡಿದೆ, ಒದೆ ಕೊಟ್ಟು ಒಡೆದಾಕಿದೆ. ಆದ್ರಿಂದ ಆ ಒಂದು ದವ್ವೆ ನಿನ್ನನ್ನು ಕಟ್ಟಿ ಇಟ್ಟಿರುತ್ತೆ, ನಾನು ನಿನಗೆ ಬಿಡುಗಡೆ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಆವಾಗ ಕಣ್ಣು ತರದೆ ನೋಡಿದೆ. ಅದ ಥರ ಕಣ್ಣು ಮುಚ್ಚಿಕೊಂಡು ಪ್ರೇಯರ್ ಮಾಡಿದೆ. ಇವನು ಯಾರು? ಇವನು ಯಾರಿಗೆ ಕೆಲಸ ಮಾಡ್ತಾನೆ? ದವ್ವೆ ಯಾಕೆ ನನ್ನನ್ನು ಕಟ್ಟಿ ಇಟ್ಟಿರುತ್ತೆ? ಭಯ ಆಯಿತು ಒಂದು ಕಡೆ. ಆಮೇಲೆ ನನಗೆ ಕೊಡಲ್ಪಟ್ಟ ಆ ಒಂದು ಕೋಟೆ ರೂಮ್ ಒಳಗಡೆ ಹೋಗಿ ಮೊಣಗಾಲು ಹಾಕಿ ಪ್ರಾರ್ಥನೆ ಮಾಡಿದೆ. ದೇವರು ಹೇಳಿದ, ದೇವರು ಯಾರನ್ನು ಸೇರಿಸ್ತಾರೋ ಅವರು ಯಾರು ಅವರನ್ನು ಬೇರ್ಪಡಿಸೋದಕ್ಕೆ ಆಗಲ್ಲ. ನೀನು ಈ ಸ್ಥಳ, ನೀನು ತಂಗುವ ಸ್ಥಳ ಎಲ್ಲ ಇದನ್ನು ಬಿಟ್ಟು ಹೋಗು ಎಂದು ಮಾತನಾಡಿ. ಆವಾಗ ಗೊತ್ತಾಯಿತು, ಒಬ್ಬ ಪ್ರವಾದಿ, ಸುಳ್ಳು ಪ್ರವಾದಿ ಮುಖಾಂತರ ನನ್ನ ಭವಿಷ್ಯವನ್ನೇ ಹಾಳು ಮಾಡುವುದಕ್ಕೆ ಸೈತಾನನು ಕೆಲಸ ಮಾಡ್ತಾ ಇದ್ದಾನೆ ಎಂದು ನಾನು ಅರ್ಥ ಮಾಡಿಕೊಂಡು, ಅವರು ಒಂದು ಪ್ರೇಯರ್ ಇದೆ. ನಾನು ಕ್ರಿಶ್ಚಿಯನ್ ಸೈನ್ಸ್ ಅಲ್ಲಿ ಒಂದು ಔಷಧಿ ಇದೆ, ಆ ಔಷಧಿಯನ್ನು ನಾನು ನಿನಗೋಸ್ಕರ ಖರೀದಿ ಮಾಡಿಕೊಂಡು ಬರುತ್ತೇನೆ, ಅದನ್ನು ತಿಂದರೆ ಈ ಕಟ್ಟು ಬಿಚ್ಚಲ್ಪಡುವುದು ಹೇಳಿದ್ರು. ನೀವು ಕಟ್ಟು ಬಿಚ್ಚಬೇಡ, ಕಟ್ಟನ್ನು ಕಟ್ಟೋಬೇಡ, ನಾನು ನನ್ನ ಬ್ಯಾಗನ್ನು ಕಟ್ಟಿ ಇಟ್ಟಿದ್ದೇನೆ, ಹೊರಡ್ತೇನೆ ಅಂತ ಹೇಳಿ ಹೊರಟು ಬಂದೆ. ಪಾಸ್ಟ್ ಮನೆಗೆ ಬಂದೆ. ನಾನು ಹಂಗೆ ಬಂದೆ ಮುಂಚಾನೆ. ಇಲ್ಲಿ ಬಾ, ಏನಾಯ್ತು ಅಂದರೆ, ಎಲ್ಲಿ ಹೋದೆ ಅಂತ ಹೇಳಿದರು. ಏನಿಲ್ಲ, ಅವ್ರಿಗೆ ಪ್ರೇಯರ್ ಮಾಡಿ, ಅವ್ರು ದೊಡ್ಡ ಪ್ರವಾದಿ, ಅವ್ರ ತಲೆಯಲ್ಲಿ ಕೈಯಾಗಿ ಪ್ರೇಯರ್ ಮಾಡಿ ಹಿಡಿದ್ರು. ದೇವರು ಸೇರಿಸೋದನ್ನು ಮನುಷ್ಯರು ಏರ್ಪಡಿಸೋಕ್ಕಾಗಲ್ಲ, ನೀನು ಎಲ್ಲಿಗೆ ಹೋಗಬೇಡ, ನಾನು ಕೊಟ್ಟಿರುವ ಸ್ಥಳದಲ್ಲಿ ಇರು,
ನಾನು ಹೇಳಿದವನೇ ಮಾಡು, ನಾನೇ ನಿನಗೆ ಈ ಮದುವೆಗೆ ಎಲ್ಲ ಏರ್ಪಾಡು ಮಾಡಿದ್ದೇನೆ, ನನ್ನ ಚಿತ್ತವು ನಿಮ್ಮಲ್ಲಿ ನೆರವೇರುವುದು, ಧೈರ್ಯವಾಗಿ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಪಾಸ್ಟರ್ ಹೇಳಿ ಎಲ್ಲಿ ಹೋದೆ ನೀನು ಹೇಳಿದೆ. ನಾನು ಹೇಳಿದೆ ಪಾಸ್ಟರ್ ಆಗಿ ಅಲ್ಲಿಯ ವಿಷಯ ಬೇಕಾಯ್ದು ಏನು ಹೇಳಿದ್ರು ಎಲ್ಲವೂ ಕೇಳಿದರು. ಅವ್ರು ಹೇಳಿದ್ರು ಅಲ್ಲಿ ಒಂದು ಡಬಲ್ ಸ್ಪಿರಿಟ್ ಇರುತ್ತೆ, ಸೈತಾನ್ ಸ್ಪಿರಿಟಿಂದ ಮಾತನಾಡ್ತಾರೆ, ದಯಮಾಡಿ ಹೋಗಬೇಡ ಅಂತ ಹೇಳಿದರು. ಆವಾಗ ಗೊತ್ತಾಯಿತು, ನಾನು ಹೊಸವನು, ನನಗೆ ಮಿನಿಸ್ಟ್ರಿಯಲ್ಲಿ ಇಂತಹ ಕಾರ್ಯಗಳೆಲ್ಲ ಇರುವುದು ನನಗೆ ಗೊತ್ತಿಲ್ಲ. ನಾವು ದೇವರ ಆತ್ಮನು ಮಾತನಾಡ್ತಾರಾ, ದೇವರು ಮಾತನಾಡ್ತಾರಾ, ಇಲ್ಲ ಸೈತಾನನು ಮಾತನಾಡ್ತಾನ, ಇಲ್ಲ ಮನುಷ್ಯರ ಮಾತ, ಇದನ್ನು ನಾವು ವಿವೇಚಿಸಿ ನೋಡಬೇಕು, ಪರೀಕ್ಷಿಸಬೇಕು. ಕುರಿಗಳಿಗೆ ಕುರುಬನ ಯಾರು, ಅವರ ಮಾತು ಏನಂತ ನಮಗೆ ಚೆನ್ನಾಗಿ ಅರ್ಥವಾದ, ನಮ್ಮ ಅಪ್ಪನು ನಮ್ಮ ತಂದೆ ಮಾತು ನಮಗೆ ಚೆನ್ನಾಗಿ ಗೊತ್ತು. ದೇವರು ಮಾತನಾಡಿದರೆ ನಮ್ಮಲ್ಲಿ ಇರುವ ಆತ್ಮನು, ದೇವರಿಲ್ಲ ಆತ್ಮನಲ್ಲಿ ಒಂದು ಒಮ್ಮನಸ್ಸು ಬರುತ್ತೆ, ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂದು ನಮಗೆ ಅರ್ಥವಾಗುತ್ತೆ. ಅದೇ ದೇವರ ಮಾತು. ಒಂದು ವೇಳೆ ಅದು ಯಾವಾಗಲೂ ನಮ್ಮ ಅಪರಾಧಗಳನ್ನು ತೋರಿಸುವಂತದಾಗಿ ಇರುವುದು. ದೇವರ ಪ್ರವಾದನೆ ಬರೀ ಅಪರಾಧಗಳನ್ನು ಮಾತ್ರ ತೋರಿಸುವಂತದಾಗಿ ಇರುವುದಿಲ್ಲ. ಮಗನೇ ಮಗಳೇ, ನಿನಗೆ ಮಾಡ್ತಾ ಇದೀಯಾ, ಮನ ತಿರುಗು, ನಾನು ನಿನಗೆ ಆಶೀರ್ವದಿಸುವೇನು ಎಂದು ದೇವರು ಒಂದು ಕಡೆ ವಾರ್ನಿಂಗ್ ಕೊಟ್ಟರು, ದಂಡನೆಯನ್ನು ಕೂಡ ಹೇಳಿದರು. ತಿರುಗಾ ಬಾ, ನಾನು ನಿನ್ನನ್ನು ಆಶೀರ್ವದಿಸುವೇನು ಎಂದು ಆ ರೆಸ್ಟೋರೇಷನ್ ಅದನ್ನು ಕೂಡ ದೇವರು ಪ್ರವಾದನೆಯಲ್ಲಿ ಖಂಡಿತವಾಗಿ ಮಾತನಾಡುವರು. ನೀವು ಪ್ರವಾದನೆ ಪುಸ್ತಕಗಳನ್ನು ತಗೊಂಡು ನೀವು ಓದಿ ನೋಡಿರಿ. ಎಲ್ಲಾ ಪ್ರವಾದನೆ, ಅದು ಏಷಾಯದಲ್ಲಿ, ಅದು ಯಾವುದು ಪ್ರವಾದನೆ ಪುಸ್ತಕಗಳಿರಲಿ, ಏನಾದರೂ ಒಂದೆರಡು ಪ್ರವಾದನೆ ಪುಸ್ತಕಗಳಲ್ಲಿ ಮಾತ್ರ ನಾಹೂಮ್ ಆ ಥರ ಪ್ರವಾದನೆ ಬರೀ ದಂಡನೆಗಳು ಮಾತ್ರ ಬರೆಯಲ್ಪಟ್ಟಿರ್ಬೋದು. ಮಿಕ್ಕ ಎಲ್ಲದಲ್ಲಿಯೂ ನೀವು ಮೊದಲು ವಾರ್ನಿಂಗ್, ಎಚ್ಚರಿಕೆ, ದಂಡನೆ, ಆಮೇಲೆ ಪುನರ್ಸ್ಥಾಪನೆಯನ್ನು ನಾವು ನೋಡಬಹುದು. ಹಲ್ಲೆಲೂಯಾ. ಆದ್ದರಿಂದ ಪ್ರವಾದನೆಗಳನ್ನು ನೀವು ವಿವೇಚನೆ ಮಾಡಬೇಕು, ಪರೀಕ್ಷಿಸಬೇಕು. ಮಾತನಾಡುವುದು ಯಾರು, ದೇವರ ಆತ್ಮನ ಇಲ್ಲ ಮನುಷ್ಯನ ಅಲ್ಲ, ಶೈತಾನನ ಆತ್ಮನ ಎಂದು ನೀವು ಅದನ್ನು ವಿವೇಚನೆ ಮಾಡಿ ನೋಡಿ. ದೇವರ ಆತ್ಮನ ಆ ತಿಳುವಳಿಕೆಯಿಂದ, ಜ್ಞಾನದಿಂದ, ನಡೆಸುವಿಕೆಯಿಂದ ಏನು ತಪ್ಪು, ಏನು ಸರಿ, ಯಾವುದು ಸುಳ್ಳು, ಯಾವುದು ನಿಜ, ಸತ್ಯ ಎಂದು ನೀವು ವಿವೇಚಿಸಬೇಕು. ಹಲ್ಲೆಲೂಯಾ. ಇಲ್ಲಿ ಅವು ನಂಗೆ ಮಾಡಲಿಲ್ಲ, ದೇವರೇ ಮಾತನಾಡಿ ಬಿಟ್ಟರು, ಆಮೇಲೆ ಇವನು ಮನುಷ್ಯನ ಮಾತಿಗೆ ಕಿವಿ ಕೊಟ್ಟಿದ್ದಾನೆ. ಅವನು ಊಟಕ್ಕೆ ಆಸೆ ಪಟ್ಟನ, ಅದು ನನಗೆ ಗೊತ್ತಿಲ್ಲ, ಬಟ್ ಮನುಷ್ಯನ ಮಾತನ್ನು ನಂಬಿಬಿಟ್ಟನು. ತುಂಬಾ ಏನೇ ಅವನು ದೇವರ ಹತ್ತಿರ ಇರುವ ಹಾಗೆ, ದೂತರು ಬಂದರು, ಮಾತನಾಡಿದರು, ಮನೆ ಕರ್ಕೊಂಡು ಹೋಗು, ಅವನಿಗೆ ಊಟ ತಿನಿಸು ಅಂತ ಹೇಳಿ. ಒಂದು ವೇಳೆ ಅವನು ತುಂಬಾ ಟಯರ್ಡ್ ಆಗಿ ನಡೀತಾ ಹೋದವನು, ಬೇರೆ ದಾರಿಯಲ್ಲಿ ಹೋದವನು, ಅವನು ಅಲ್ಲಿ ಸುಸ್ತಾಗಿ ಮಲಗಿರಬೇಕು. ಒಂದು ವೇಳೆ ಅವನು ಹಸಿವೆಯಾಗಿ ಕೂಡ ಇರಬಹುದು. ಈ ತರ ಪರಿಸ್ಥಿತಿಗಳನ್ನು ಸೈತಾನನು ಅಲ್ಲಿ ಏನ್ ಮಾಡಿದನು, ಉಪಯೋಗಿಸಿಕೊಂಡದನ್ನು ನೋಡ್ತಾನೆ. ನಾವು ಬಲಹೀನತೆಯಲ್ಲಿ ಇರುವಾಗ ಸೈತಾನ ನಮ್ಮನ್ನು ವಂಚಿಸಿ ಬಿಡ್ತಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ನೀವು ಎಚ್ಚರಿಕೆಯಾಗಿ ಇರಬೇಕು. ದೇವರ ಮಾತ, ಸೈತಾನ ಮಾತ, ಅದನ್ನು ವಿವೇಚಿಸಿ ನೀವು ನೋಡಬೇಕು. ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ, ಸತ್ಯವೇದದಲ್ಲಿ ನೀವು ಯಾವಾಗಲೂ ನೀವು ದೃಷ್ಟಿ ಇಟ್ಟು ಅದನ್ನು ಧ್ಯಾನಿಸುವರಾಗಿ ಇದ್ದರೆ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವರಾಗಿದ್ದರೆ, ಒಂದು ಸಭೆಯಲ್ಲಿ ನೀವು ಒಳಗಾಗಿ ಇರಬೇಕು. ನಿಮ್ಮನ್ನು ನಡೆಸುವವರು ಪ್ರವಾದಿಗಳಾಗಿ, ಒಳ್ಳೆ ಸಭೆ ಪಾಲಕರಾಗಿ, ಪವಿತ್ರ ಆತ್ಮ ಭರಿತರಾಗಿ, ಪವಿತ್ರ ಆತ್ಮನಿಂದ ನಿಮ್ಮನ್ನು ನಡೆಸುವರಾಗಿದ್ದರೆ, ಖಂಡಿತವಾಗಿ ಈ ತರ ಪರಿಸ್ಥಿತಿಯಲ್ಲಿ ಬರುವಾಗ ನೀವು ದೇವರು ಮಾತು ಯಾವುದು, ಸೈತಾನನ ಮಾತು ಯಾವುದೆಂದು ನೀವು ಏನು ಮಾಡುವಿರಿ, ಬೇರ್ಪಡಿಸಿ ನೋಡಿ ದೇವರ ಮಾತಿಗೆ ವಿಧೇಯರಾಗಿರುವಿರಿ, ಜಯಿಸುವಿರಿ. ಹಲ್ಲೆಲೂಯಾ. ಇಲ್ಲಿ ಇವನು ಆ ಮನುಷ್ಯನ ಮಾತಿಗೆ ಅವನು ವಿಧೇಯನಾಗಿ ಇದ್ದರಿಂದ ದೇವರೇ ಇಳಿದು ಬಂದು ಮಾತನಾಡ್ತಾನೆ. ಅವನು ಬಾಯಿ ಮಾಂದ್ರ, ನೀನು ಅವಿಧೇಯನಾಗಿ ಬಿಟ್ಟೇ ಎಂದು ಹೇಳ್ತಾರೆ. ಆಮೇಲೆ ಏನೇನು ನಡೆದಿತ್ತು ನೋಡೋಣ. ನೀನು ದೇವರ ಆಜ್ಞೆಯನ್ನು ಮೀರಿ ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಎಂದನು. ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ ಅವನು ತಾನು ಕರೆತಂದ ಪ್ರವಾದಿಗೋಸ್ಕರ ಕತ್ತೆಗೆ ತಡಿಯಾಕಿಸಿದನು. ದೇವರ ಮನುಷ್ಯನ ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತು. ಅವನ ಶವವು ದಾರಿಯಲ್ಲಿಯೇ ಬಿದ್ದಿತ್ತು. ಕತ್ತೆಯು ಸಿಂಹವು ಶವದ ಹತ್ತಿರ ನಿಂತುಕೊಂಡಿದ್ದು. ಇಲ್ಲಿ ನೀವು ನೋಡಿದರೆ, ನಾನು ಪಿಕ್ಚರ್ ಆಗಿದ್ದಾರೆ ನೋಡಿದರೆ, ಅವನು ಕತ್ತೆಯು ಸಿಂಹವು ದಾರಿಯಲ್ಲಿ ನಿಂದವು, ಕುಳ್ಳಿರಿಸಿಬಿಟ್ರು ಪಿಕ್ಚರ್ ಅಲ್ಲಿ. ಪ್ರವಾದಿ ಸತ್ತು ಬಿದ್ದಿದ್ದಾನೆ. ಸಿಂಹದ ಅಭ್ಯಾಸ ಏನು, ಕತ್ತೆ ಸಿಕ್ಕಿತು, ಬಿರಿಯಾನಿ ಮೊದಲು ಏನ್ ಮಾಡ್ತದೆ, ಅದು ಕತ್ತೆಯನ್ನು ಹೊಡೆದು ಸೀಳಿ ತಿಂದು ಬಿಡುತ್ತೆ, ಇಲ್ಲಾದ್ರೆ ಶವ. ಇದು ಎರಡನ್ನು ಸಿಂಹ ಮುಟ್ಟಿರಲಿಲ್ಲ. ಏನು ದೇವರು ಇದನ್ನು ಮುಖಾಂತರ ನಮ್ಮ ಜೊತೆಗೆ ಮಾತನಾಡಿದರೆ ಎಂದು ನಾವು ನೋಡಿದರೆ, ಆ ದೇವರ ಸೃಷ್ಟಿ ಕೂಡ ಅವರಿಗೆ ವಿಧೇಯರಾಗಿರುವುದನ್ನು ದೇವರು ನಮಗೆ ತಿಳಿಸುತ್ತಾರೆ.
ಹಲ್ಲೆಲೂಯಾ. ಅವ್ರು ಕೇಳಿದನ್ನು ಮಾತ್ರ ಅದು ಮಾಡಿ. ಸರಿ, ನೀನು ಅವನನ್ನು ಸಾಯಿಸಿ ಬಿಟ್ಟಿಲ್ಲ, ನಿನಗೊಂದು ಗಿಫ್ಟ್, ಕತ್ತೆಯನ್ನು ತಿನ್ರಿ ಎಂದು ದೇವರು ಹೇಳಿಲ್ಲ. ದೇವರು ಹೇಳಿದ್ರು ಅವನನ್ನು ಮಾತ್ರ ಸಾಯಿಸಿಬಿಡು, ಕೊಂದುಬಿಡು. ಈ ಸಿಂಹ ಬಂದು ದಾರಿಯಲ್ಲಿ ಬಂದ ಪ್ರವಾದಿಯನ್ನು ಮಾತ್ರ ಕೊಂದ್ಬಿಟ್ಟು ಅಲ್ಲಿ ನಿಲ್ತಾ ಇದೆ, ಕತ್ತೆಯಲ್ಲಿ ನಿಲ್ತಾ ಇದೆ, ಶವಗಳಗಡೆ ಬಿದ್ದಿದೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ದೇವರು ಈ ರೀತಿಯಲ್ಲಿ ನಮ್ಮಲ್ಲಿ ವಿಧೇಯತೆಯನ್ನು ಬಯಸುತ್ತಾರೆ. ಗದಿ ಏನಾಯ್ತು ನೋಡಿ. ಮೊದಲು ಅವನು ವಿಧೇಯನಾಗಿದ್ದನು. ಅವನು ವಿಧೇಯನಾಗಿ ಇರುವಾಗ ಅವನು ಸಫಲ ಹೊಂದಿದವನಾಗಿ, ಜಯ ಹೊಂದಿದವನಾಗಿ, ಸಾಕ್ಷಿ ಹೊಂದಿದವನಾಗಿ, ದೊಡ್ಡ ಒಂದು ನಾಯಕನಾಗಿ, ಹೀರೋವಾಗಿ ಅವನು ನಿಂತನು. ಅವನು ಒಂದು ಸಣ್ಣ ಒಂದು ತಪ್ಪು ಮಾಡಿದ, ಅವಿಧೇಯನಾದ, ಮನುಷ್ಯರ ಮಾತಿಗೆ ಕಿವಿ ಕೊಟ್ಟನು, ಶೈತಾನನ ಮಾತಿಗೆ, ವಂಚನೆಗೆ ಕಿವಿ ಕೊಟ್ಟನು. ಅವನು ಹೋಗಿ ಊಟದಲ್ಲಿ ಕೈ ಹಾಕುವಾಗಲೇ ದೇವರ ದಂಡನೆ ಮಾತು ಅವನ ಮೇಲೆ ಇಳಿದು ಬಂದಿತ್ತು. ಅವನು ಅನ್ನಪಾನಗಳನ್ನು ತಗೊಂಡು ತಿರುಗಿ ಹೋಗ್ತಾ ಇರುವ ದಾರಿಯಲ್ಲಿ ಅವನ ಜೀವನ ಹಾಳಾಯಿತು. ಅವನು ಸತ್ತು ಬಿದ್ದದನ್ನು ನಾವು ನೋಡ್ತೇವೆ, ದಂಡನೆಯನ್ನು ಪಡ್ಕೊಂಡದನ್ನು ನಾವು ನೋಡ್ತೇವೆ. ನೀವು ಹಳೆಯ ನಿಯಮದಲ್ಲಿ ದೇವರು ಸ್ಪಷ್ಟವಾಗಿ ಇಸ್ರಾಯೇಲ್ ಜನ ಹೇಳಿದರು, ನೀವು ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆದರೆ ನಿಮಗೆ ಆಶೀರ್ವಾದವು, ನೀವು ಕಟ್ಟಳೆಗಳಿಗೆ ವಿರೋಧವಾಗಿ ಅವಿಧೇಯರಾಗಿದ್ದರೆ ನಿಮಗೆ ಶಾಪವು. ಒಂದು ದಾರಿಯಲ್ಲಿ ಬಂದ ವೈರಿ 7 ದಾರಿಯಲ್ಲಿ ಓಡ್ತಾನೆ. ಶಾಪ ಬರುವಾಗ ಏನಾಗುತ್ತದೆ? ಒಂದು ದಾರಿಯಲ್ಲಿ ಬಂದ ವೈರಿ 7 ದಾರಿಯಲ್ಲಿ ಓಡೋದಿಲ್ಲ. 7 ದಾರಿಯಿಂದ ಬೈರಿ ನಮಗೆ ಬರ್ತಾನೆ. ನಾವು ಇದರಕ್ಕೆ ಸಾಲ ಕೊಡುವೆವು, ತೆಗೊಳ್ಳೋದಿಲ್ಲ. ಶಾಪ ಬರುವಾಗ ನಮಗೆ ಏನು ಆಗುತ್ತದೆ? ದುಡ್ಡಿನ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಆರೋಗ್ಯ ಕೊರತೆಗಳು ಬರುತ್ತೆ, ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ. ಇದೆಲ್ಲ ಅವಿಧೇಯರಾಗಿ ಇರುವಾಗ ನಮಗೆ ಬರುತ್ತೆ. ದೇವರ ಕಟ್ಟಳೆಗಳನ್ನು ಹಿಂಬಾಲಿಸಿ ನಾವು ನಡೆಯುವರಾಗಿದ್ದರೆ ನಮ್ಗೆ ಆ ರೀತಿ ಆಶೀರ್ವಾದ ಕೊರತೆಗಳು ಬರುವುದೇ ಇಲ್ಲ. ಅವ್ರು ಹೇಳಿದ್ರಲ್ಲ ಪ್ರಸಂಗದಲ್ಲಿ ಕೂಡ, ಆರಾಧನೆ ಮಾಡುವುದು, ಕಾಣಿಕೆ ಕೊಡುವುದು, ಸಭೆಗೆ ಸರಿಯಾಗಿ ಬರುವುದರಲ್ಲಿ ದೇವರು ಇಷ್ಟಪಡುತ್ತಾರೆ. ಅದು ಅರ್ಧ, ಒನ್ ಸೈಡ್. 2ನೇ ಭಾಗ ಹೊಂದಿದೆ. ನಾವು ದೇವರ ಕಟ್ಟಳೆಗಳಿಗೆ ವಿಧೇಯರಾಗಿ ಬದುಕಲೇಬೇಕು. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ಬದುಕಿದರೆ ಮಾತ್ರ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ನೀವು ಹಳೆಯ ನಿಯಮದಲ್ಲಿ ಪ್ರವಾದಿಗಳನ್ನು ನೋಡಿದರೆ ದೇವರು ಹೇಳಿದನ್ನು ಹಂಗೆ ಮಾಡಿದರು. ಯೆರೆಮೀಯನನ್ನು ಒಂದು ದಿವಸ ಹೇಳಿದರು. 13 ಓದ್ರಿ. ಯೆಹೋವನು ನನಗೆ, ನೀನು ಹೋಗಿ ನಾರಿನ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೋ, ನೀರಿನಲ್ಲಿ ನೆನೆಸಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ನಾನು ಯೆಹೋವನ ಮಾತಿನಂತೆ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೊಂಡೆನು. ಆಮೇಲೆ ನೀನು ಕೊಂಡು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯೂಫ್ರೆಟಿಸ್ ನದಿಗೆ ಹೋಗಿ ಅದನ್ನು ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯೆಹೋವನ 2ನೇ ಮಾತು ನನಗೆ ಬಂತು. ಅವನಿರುವುದು ಆನತೋತಲ್ಲಿ, ಯೂಫ್ರೆಟಿಸ್ ಇರುವುದು 100 ಕಿಲೋಮೀಟರ್, 100 ಮೈಲ್ ದೂರದಲ್ಲಿ. ದೇವರು ಏನ್ ಹೇಳ್ತಾರೆ? ಇವತ್ತು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯೂಫ್ರೆಟಿಸ್ ನದಿಗೆ ಹೋಗಿ ಅದನ್ನು ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯೆಹೋವನ 2ನೇ ಮಾತು ನನಗೆ ಬಂತು. ಆಮೇಲೆ ಆಗ ಯೆಹೋವನ ಅಪ್ಪಣೆ ಮೇರೆಗೆ ನಾನು ಹೋಗಿ ಯೂಫ್ರೆಟಿಸ್ ನದಿಯ ಬಳಿಯಲ್ಲಿ ಅದನ್ನು ಬಚ್ಚಿಟ್ಟೆನು. ಬಹುದಿನಗಳ ಮೇಲೆ ಯೆಹೋವನು ನನಗೆ, ಹೊರಡು ಯೂಫ್ರೆಟಿಸ್ ನದಿಗೆ ಹೋಗಿ ಅಲ್ಲಿ ಬಚ್ಚಿಡಬೇಕೆಂದು ನಾನು ಅಪ್ಪಣೆ ಕೊಟ್ಟ ನಡುಕಟ್ಟನ್ನು ಅಲ್ಲಿಂದ ತೆಗೆ ಎಂದು ಹೇಳಿದೆನು. ಆಗ ನಾನು ಯೂಫ್ರೆಟಿಸ್ ನದಿಗೆ ಹೋಗಿ ಅಗೆದು ನಾನು ಬಚ್ಚಿಟ್ಟ ಸ್ಥಳದೊಳಗಿಂದ ನಡುಕಟ್ಟನ್ನು ತೆಗೆದೆನು. ಆಹಾ, ಅದು ಕೆಟ್ಟು ಯಾವ ಕೆಲಸಕ್ಕೂ ಬಾರದಾಗಿತ್ತು. ಆಗ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇದು ಯೆಹೋವನಾದ ನನ್ನ ನುಡಿ. ಇದೇ ಪ್ರಕಾರವಾಗಿ ನಾನು ಯೆಹೂದದ ದೊಡ್ಡಸ್ತಿಕೆಯನ್ನು, ಯೆರೂಸಲೇಮಿನ ಬಲು ದೊಡ್ಡಸ್ತಿಕೆಯನ್ನು ಕಿಡಿಸಿ ಬಿಡುವೆನು. ನೋಡಿ ಹೆಂಗೆ ಅವನು ವಿಧೇಯನಾಗಿದ್ದನು. ಪಕ್ಕದ ಮನೆಯಲ್ಲಿ ಹೋಗಿ ಹಾಕಂದ್ರೆ ಸರಿ ಹಾಕ್ತೇವೆ, ಒಂದು ಪಕ್ಕದ ಊರಲ್ಲಿ ಹೋಗಿ ಮಾಡಿಬಿಟ್ಟುವ, ಹಿಂಕಲಲ್ಲಿ ಹೋಗಿ ಮಾಡಿಬಿಟ್ಟುವ ಅಂತ ಹೇಳಿದ್ರೆ ಮಾಡ್ತೇವೆ. 100 ಮೈಲ್ ಅಂದ್ರೆ 150 ಕಿಲೋಮೀಟರ್ ಬರ್ಬೋದು. ಅಷ್ಟು ದೂರ ಇವನು ಪ್ರಯಾಣ ಮಾಡಿ ಇದನ್ನು ಹಾಕಬೇಕು. ಒಂದು ಸ್ವಲ್ಪ ಕಾಲ ಆದ್ರೆ ತಿರ್ಗಾ ಹೋಗಿ ತಗೊಂಡು ಬಾ ಅಂತ ಹೇಳ್ತಾರೆ. ತಗೊಂಡು ಹೋದ್ರೆ ಕೆಟ್ಟೋಗಿರ್ತದೆ. ಇದಕ್ಕೆ ಅವನು ಎಷ್ಟು ದೂರ ಹೋಗಬೇಕು? 150 ಕಿಲೋಮೀಟರ್. ನಾವೆಲ್ಲ ಈ ಕಾಲದಲ್ಲಿ ಹೇಳಿದ್ರೆ ಮಾಡೋದೇ ಇಲ್ಲ. ಇದೆಲ್ಲ ಇಲ್ಲೇ ಹತ್ತಿರ ಏನಾದ್ರು ಹೇಳಿ ಮಾಡ್ತೇನೆ ಅಂತ ಹೇಳಿದ್ರು. ಇರುವಾಗ ಅವ್ರು ದೇವರು ಹೇಳಿದನ್ನು ಹಂಗೆ ಮಾಡಿದರು. ಇದೆಲ್ಲ ನಾನು ಯಾಕೆ ಆಕೆ ಮಾಡಬೇಕು ಹಂಗೆಲ್ಲ ಪ್ರಶ್ನಿಸುವುದೇ ಇಲ್ಲ. ದೇವರ ಪ್ರವಾದಿಗಳು ಅವ್ರು ಹೇಳೋದನ್ನು ಮಾಡಿದರು. ಆಮೇಲೆ ಆ ಒಂದು ಆಬ್ಜೆಕ್ಟಿವ್ ಟೀಚಿಂಗ್ ತರ ಇದು ಕೆಟ್ಟು ಹೋಯ್ತು. ಹೌದು, ಇದೇ ರೀತಿಯಲ್ಲಿ ಯಹೂದಿಯರು ಕೆಟ್ಟು ಹೋಗುವರು ಎಂದು ಹೇಳ್ತಾರೆ. ಇಷ್ಟು ಅರ್ಥ ಮಾಡಿಕೊಡೋದಕ್ಕೆ 1 ವಾರ ಕಾಲ ತಗೊಳ್ತಾರೆ. ಇವನು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ ಬರಬೇಕು, ಹಾಕಬೇಕು, ತಗೊಂಡು ಬರಬೇಕು. ಇದೀಗೆಲ್ಲ ಅವನು ಒಂದು ಚೂರು ಕೂಡ ಪ್ರಶ್ನಿಸದೆ ಅವನು ಹಂಗೇ ವಿಧೇಯರಾಗಿದ್ದನು.
ಹಲ್ಲೆಲೂಯ, ಹಲ್ಲೆಲೂಯ. ದೇವರು ವಿಧೇಯತೆಯನ್ನು ನಮ್ಮಲ್ಲಿ ಅದೇ ರೀತಿಯಲ್ಲಿ ಬಯಸ್ತಾರೆ. ಪ್ರಾರ್ಥನೆ ಮುಂಚಾಣೆ ಎದ್ದೇಳದು ಪ್ರಾರ್ಥನೆ ಮಾಡಬೇಕಾದ್ರೆ ರಾತ್ರಿಯಲ್ಲಿ ಮಾಡುತ್ತೇನೆ ಅಂದ್ರೆ ಮುಂಚಾಣೆ ಸ್ಕೂಲು, ಮುಂಚಾಣೆ ಕಾಲೇಜು, ಮುಂಚಾಣೆ ಮಾಡುವ ಕೆಲಸ ಎಲ್ಲ ದೇವರು ಆಶೀರ್ವದಿಸಬೇಕು. ನಾವು ಕೈ ಇಟ್ಟು ಮಾಡೋದ್ರೆಲ್ಲ ದೇವದೂತರು ಎಳೆದು ಬರಬೇಕು. ಕೋಟ್ಯಾಂತರ ದೂತರುಗಳು ಇಳಿದು ಬಂದು ನನಗೆ ಈ ಕಡೆ ಆ ಕಡೆ ಸಹಾಯ ಮಾಡಬೇಕು. ಬಟ್ ರಾತ್ರಿ ಮಾತ್ರ ನಾನು ಪ್ರೇಯರ್ಗೆ ಬರಬೇಕು. ಟಯರ್ಡ್ ಆಗಿ ಎಲ್ಲ ನಾನು ಕಾಲೇಜಿಗೂ ಸ್ಕೂಲಿಗೂ ಕೆಲಸ ಮಾಡುವ ಆಫೀಸಲ್ಲಿ ಎಲ್ಲ ಬಲವನ್ನು ಅಲ್ಲಿ ಕೊಟ್ಬಿಟ್ಟು ಟಯರ್ಡ್ ಆಗಿರೋ ಸುಸ್ತಾಗಿರೋ ಸಮಯದಲ್ಲಿ ಬಂದು, ಅಪ್ಪ ನಾನು ತುಂಬ ಸುಸ್ತಾಗಿದ್ದೇನೆ, ಪ್ರಾರ್ಥನೆ ಮಾಡಬೇಕಂದು ತುಂಬ ಬಯಕೆ, ಆಸೆ ಇದೆ, ತವಕೆ ಇದೆ, ಹಲ್ಲೆಲೂಯಾ, ಆದ್ರೂ ನನಗೆ ಮಾಡೋಕ್ಕಾಗಲ್ಲ. ಹಂಗೇ ಮಲೆಕೊಂಡೇ ಒಂದು ಹಲ್ಲೆಲೂಯಾ ಹೇಳ್ತೇನೆ. ನಾನು ಮಾಡೋ ಒಂದು ಹಲ್ಲೆಲೂಯಾವನ್ನು ಕೋಟಿ ಹಲ್ಲೆಲೂಯವಾಗಿ ನೀವು ಬದಲಾಯಿಸಿ ನನಗೆ ಒಳ್ಳೆ ನಿದ್ರೆಯನ್ನು ಕೊಡಿರಿ. ಪಕ್ಕದಲ್ಲಿ ಇರೋ ದೂದರು ಹೇಳ್ತಾರೆ, ಹಂಗೇ ಒಂದು ಗುದ್ದಿ ಸಾಯಿಸ್ತಾರೆ. ಹಾಗೆ ಮಳೆ ಬಿಡೋದು. ಮೊಬೈಲ್ ಒಂದು ಕಡೆ ಲೈಟಲ್ಲಿ ಉರಿತಾ ಇರೋದು. ಆಮೇಲೆ ಮುಂಚೆ ಇತ್ತು, ಅಯ್ಯೋ ಕೆಲಸಕ್ಕೆ ಸಮಯ ಆಯ್ತಲ್ಲ, ಅಡಿಗೆಲ್ಲ ಮಾಡಿ ಮುಗಿಸ್ಬಿಟ್ಟು ಓಡೋಣ. ಆವತ್ತು ಪ್ರಾರ್ಥನೆ ಮಾಡೋದು. ವಿಧೇಯತೆ ಅಂದ್ರೆ ಏನು? ದೇವರು ಮುಂಚಾನೆ ನನ್ನ ಪ್ರಸನ್ನತೆಗೆ ಬಾ ಅಂತ ಹೇಳಿದರೆ ಹೋಗ್ಬೇಕು. ಹಲ್ಲೆಲೂಯಾ. ಸತ್ಯವೇದವನ್ನು ಧ್ಯಾನಿಸಿ ಅಂತ ಹೇಳಿದ್ರೆ ಸತ್ಯವೇದಿಗೆ ಸಮಯ ಕೊಡಬೇಕು. ಸತ್ಯವೇದ ನಮ್ಮ ಆಹಾರ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ಮುದ್ದೆಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ನಾವು ತಿನ್ನುವ ಊಟದಿಂದ ನಾವು ಬದುಕುತ್ತೇವಾ? ಇಸ್ರೇಲ್ ಜನರು ಆ ದಾರಿಯಲ್ಲಿ 20 ಲಕ್ಷ ಜನರು ಮೋವಾಬ್ ದೇಶವನ್ನು ದಾಟಿ ಹೋಗುವಾಗ ಅವ್ರನ್ನ ಶಪಿಸಿಬಿಡು ಎಂದು ಒಂದು ಪ್ರವಾದಿಯನ್ನು ಅವನು ಕರ್ಕೊಂಡು ಬರ್ತಾನೆ. ದೇವರೊಂದು ಮಾತು ಹೇಳಿದರು. ಏನು ಮಾತು? ನಾನು ಆಶೀರ್ವದಿಸು, ನೀನು ಶಪಿಸುವುದು ಹೇಗೆ? ಈ 4 ದಿಕ್ಕಲ್ಲಿ ನಿಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಮಾಡಿದರು. ಬರೀ ಕೈಯಾಗಿ ತಿರುಗಿ ಹೋಗ್ಲೇ ಅವ್ರು ಕಳಿಸಿಬಿಟ್ರು. ಹಲ್ಲೆಲೂಯಾ. ಹಾಗಾದರೆ ಅವನನ್ನು ಶಪಿಸಬೇಕಂದ್ರೆ ದೇವರು ಒಂದು ಮಾತು ಕೊಡಬೇಕು. ಅವ್ರ ಮಾತನ್ನು ಹೇಳಿದ್ರೆ ಮಾತ್ರ ಶಪಿಸಬೇಕಾಗ. ಅವನು ಹೇಳಿದ್ರು, ಶಪಿಸಿಬಿಟ್ರೆ ಅವ್ರ ಮೇಲೆ ಶಾಪ ಬಂದು ಬಿಡುತ್ತೆ. ಶಾಪ ಬಂದ್ರೆ ಅವ್ರು ಸೋಲುವನ್ನು ಸಂಧಿಸ್ತಾರೆ, ಅವ್ರು ಸತ್ತು ಬೀಳುತ್ತಾರೆ ಮರುಭೂಮಿಯಲ್ಲಿ. ನಾವು ಜಯಿಸುವೆವು. ಯಾರ ಮೇಲೆ ಕೈ ಹಾಕ್ಬೋದು? ಹಲ್ಲೆಲೂಯಾ. ಅಲ್ಲಿ ಜನರ ಮೇಲೆ ದೇವರ ಕರುಣೆ, ಕೃಪೆಯು, ದೇವರ ಮಾತು, ಆಶೀರ್ವಾದದ ಮಾತು ಇದ್ದದರಿಂದ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ನಾವು ತಿನ್ನುವ ಊಟದಿಂದ ಅಲ್ಲ, ನಾವು ಮಾಡುವ ಎಕ್ಸರ್ಸೈಸ್ ಇಂದ ಅಲ್ಲ, ನಾವು ಆರೋಗ್ಯಕರವಾಗಿ ನಮ್ಮನ್ನು ಇಟ್ಟುಕೊಳ್ಳುವುದಿಲ್ಲ ಇಲ್ಲ. ನಾವು ನಮ್ಮ ಆರೋಗ್ಯ ಕೊಡುವ ಸಮಯವನ್ನು ದೇವರಿಗೆ ಕೊಡುವುದಿಲ್ಲ. ನಾವು ಕೆಲಸಕ್ಕೆ ಕೊಡುವ ಸಮಯವನ್ನು ದೇವರಿಗೆ ಕೊಡುವುದಿಲ್ಲ. ನಾನು ಇನ್ನೂ ಹೇಳ್ತೇನೆ, ಮೊಬೈಲ್ ಕೊಡುವ ಸಮಯ ಕೂಡ ದೇವರಿಗೆ ಕೊಡುವುದಿಲ್ಲ. ನೀವು ಹೋಗಿ ನಿಮ್ಮ ಟೈಮಿಂಗ್ ಅನ್ನು ಮೊಬೈಲಲ್ಲಿ ನೀವು ಹೋಗಿ ಹುಡುಕಿ ನೋಡಿರಿ, ಎಷ್ಟು ಸಮಯ ನೀವು ಮೊಬೈಲಲ್ಲಿ ಕಳೀತಾ ಇದ್ದೀರಿ. ಪ್ರಾರ್ಥನೆಗಿಂತ ಹೆಚ್ಚು ಸಮಯ ನಾವು ಮೊಬೈಲ್ ಕೊಡ್ತಾ ಇದ್ದೇವೆ. ನಿಜನಾ ಸುಳ್ಳ ನಾನು ಹೇಳುವುದು? ಇರುವಾಗ ವಿಧೇಯತೆ ಅಂದ್ರೆ ಏನು ಗೊತ್ತಾ? ದೇವರು ಕೊಟ್ಟಿರುವ ಕಟ್ಟಲೆಯನ್ನು ಹಂಗೆ ಹಿಂಬಾಲಿಸಬೇಕು. ನಿಮಗೆ ನಿಜವಾಗಿ ನಿಮ್ಮ ಮೇಲೆಯೂ ದೇವರ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಪ್ರೀತಿ ಇದ್ರೆ, ಮೊದಲನೇದಾಗಿ ನಾವು ದೇವರೊಂದಿಗೆ ಚೆನ್ನಾಗಿ ಬದಬೇಕು. ಅದಕ್ಕೋಸ್ಕರ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಇರಲಿ. ಆಮೇಲೆ ನಮ್ಮ ಕುಟುಂಬದ ಮೇಲೆ ಇರಬೇಕು, ದೇಶದ ಮೇಲೆ ಇರಬೇಕು, ಸಭೆ ಮೇಲೆ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ದೇವರ ಮೇಲೆ ಇರಬೇಕು. ನಮಗಾಗಿ ಪ್ರಾಣ ಕೊಟ್ಟವರು. ಹಲ್ಲೆಲೂಯಾ. ಇರುವಾಗ ನೀವು ಪ್ರಾರ್ಥನೆಯಲ್ಲಿ ವಿಧೇಯರಾಗಿರಬೇಕು. ನೀವು ಆಧ್ಯಾತ್ಮಿಕ ಜೀವನದಲ್ಲಿ ನೀವು ವಿಧೇಯರಾಗಿರಬೇಕು. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವುದರಲ್ಲಿ ನೀವು ವಿಧೇಯರಾಗಿರಬೇಕು. ಸತ್ಯವೇದಕ್ಕೆ ಸಮಯ ಕೊಡಬೇಕು. ಲೋಕದಲ್ಲಿ ಇರುವುದೆಲ್ಲ ಮಾತನಾಡುವುದೆಲ್ಲ ನಾವು ನೋಡ್ತೇವೆ. ಸುಮ್ಮನೆ ಬಂದು ಹಂಗೆ ಮಾಡಿರಿ, ಹಿಂಗೆ ಮಾಡಿ. ಸತ್ಯವೇದದಲ್ಲಿ ಎಲ್ಲ ತಿಳಿವಳಿಕೆ ಜ್ಞಾನವು ಕೊಡಲ್ಪಟ್ಟಿರುವುದು. ಹಲ್ಲೆಲೂಯಾ. ಆ ಪ್ರಿನ್ಸಿಪಲ್ಸ್, ಆ ತತ್ವಗಳನ್ನು ನೀವು ತಗೊಂಡು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿರಿ. ನನಗೆ ಹೇಳಿದ್ರು, ತಂಬಾಕು ಹಾಕಬಾರದು ಒಂದು ಬೈಬಲಲ್ಲಿ ಎಲ್ಲಿದೆ? ನಾನು ಹೇಳ್ತೇನೆ, ಹಂಗೆ ಇರಲ್ಲ. ನಿಮ್ಮ ದೇಹವು, ನಿಮ್ಮ ಶರೀರವು ದೇವರ ಆಲಯ. ನೀವು ಅದನ್ನು ಕೆಡಿಸಿದರೆ ನಾನು ಅದನ್ನು ಕೆಡಿಸುವೇನು. ಹಂಗಾದ್ರೆ ಆ ಮಾತು ತಂಬಾಕುದು ಒಂದು ಅದು ಪದ ಅದರಲ್ಲಿ ಇರುವುದಿಲ್ಲ. ಎಣ್ಣೆ, ಮೆಕ್ಡಾನಲ್ಡ್ ಅದೆಲ್ಲ ಹೆಸರೆಲ್ಲ ಇರುವುದಿಲ್ಲ ಅಲ್ಲಿ. ಸಿಗರೆಟ್ ಹೆಸರು ಇರುವುದಿಲ್ಲ. ಬಟ್ ನಮ್ಮ ಶರೀರ ದೇವರ ಆಲಯವಾಗಿದೆ. ಆ ಪ್ರಿನ್ಸಿಪಲ್ ಅನ್ನು ತಗೊಂಡು ನೀವು ಅಪ್ಲೈ ಮಾಡಬೇಕು ನಮ್ಮ ಕಲ್ಚರಲ್ಲಿ. ಅದು ಒಂದು ಕಲ್ಚರಲ್ಲಿ ಬರೆಯಲ್ಪಟ್ಟಿರುವುದು. ಕಲ್ಚರ್ ಆಗಿರಲಿ, ದೇವರಾಗಿರ್ತಾರೆ. ಹಲ್ಲೆಲೂಯಾ. ಆ ಕಟ್ಟಳೆಗಳನ್ನು ನಮ್ಮ ಜೀವನದಲ್ಲಿ ಏನು ಕಲ್ಚರೋ ಆ ಕಲ್ಚರಲ್ಲಿ ನಾವು ಹಿಂಬಾಲಿಸೋರಾಗಿರ್ಬೇಕು ಅಷ್ಟೇ. ಅಲ್ಲಿ ಒಂದು ತರ ಡ್ರಗ್ಸ್ ಯೂಸ್ ಮಾಡೋರು, ಇಲ್ಲಿ ಇನ್ನೊಂದು ತರ ಡ್ರಗ್ಸ್ ಯೂಸ್ ಮಾಡೋರು. ನಮಗೆ ಬೇಡ ಎಂದು ಇರೋದು ಯಾವುದನ್ನು ನಾವು ಮುಟ್ಟಬಾರದು. ಹಲ್ಲೆಲೂಯಾ. ಅದ್ರಲ್ಲಿ ನಾವು ನೋಡುವಾಗಲೇ, ಸ್ಮೆಲ್ ಮಾಡುವಾಗಲೇ ಗೊತ್ತಾಗಿಬಿಡುತ್ತೆ ಇದು ಬೇರೆ ವಸ್ತು, ಇದು ನಮಗೆ ಆಗಲ್ಲ. ಅದನ್ನು ನಾವು ಏನು ಮಾಡಬೇಕು? ಬಿಸಾಕ್ಬಿಡ್ಬೇಕು.
ಅಲ್ಲೆಲೂಯ. ಇರುವಾಗ ಇದು ಮಾಡಬಹುದಾ, ಅದು ಮಾಡಬಹುದಾ, ಎಲ್ಲವನ್ನು ಮಾಡಬಹುದು. ಅದು ಎಲ್ಲ ದೇವರಿಗೆ ಮೆಚ್ಚುಗೆಯಾಗಿ ಇದೆಯಾ ಅಂತ ನೋಡಬೇಕು. ಅಲ್ಲೆಲೂಯ. ನಾವು ಎಲ್ಲವನ್ನು ಮಾಡೋದಕ್ಕೆ ದೇವರು ಅನುಮತಿ ಕೊಟ್ಟಿದ್ದಾರೆ. ಅದು ನಮ್ಮನ್ನು ಆಳ್ವಿಕೆ ಮಾಡಬಾರದೆಂದು ಪೌಲನು ಹೇಳ್ತಾನೆ. ಅಲ್ಲೆಲೂಯ. ಇರುವಾಗ ದೇವರಿಗೆ ಅಪವಿತ್ರವಾಗಿರುವ ಯಾವುದೇ ವಿಷಯವನ್ನು ನಮ್ಮ ಜೀವನದಲ್ಲಿ ನಾವು ಮಾಡಬಾರದು. ಅದು ವಿಚಾರಗಳಾಗಿರಲಿ, ಕ್ರಿಯೆಗಳಾಗಿರಲಿ, ಮಾತುಗಳಾಗಿರಲಿ, ನಮ್ಮ ದೃಷ್ಟಿಯಾಗಿರಲಿ, ಕಿವಿಯಲ್ಲಿ ಹಾಕಿಕೊಳ್ಳುವುದಾಗಿರಲಿ, ಎಲ್ಲದಲ್ಲಿ ದೇವರು ವಿಧೇಯತೆಯನ್ನು, ಪರಿಶುದ್ಧತೆಯನ್ನು ಅವರು ಬಯಸುತ್ತಾರೆ. ನೀವು ಪರಿಶುದ್ಧರಾಗಿ ಬದುಕುವುದೇ ದೇವರಿಗೆ ತೋರಿಸುವ ವಿಧೇಯತೆ. ಪ್ರೀತಿಯನ್ನು ನೀವು ಹಂಚಿಕೊಂಡು ಬದುಕುವುದೇ ದೇವರಿಗೆ ತೋರಿಸುವ ವಿಧೇಯತೆ. ದೇವರ ಚಿತ್ತವನ್ನು ಮಾಡುವುದೇ ನೀವು ದೇವರಿಗೆ ತೋರಿಸುವ ವಿಧೇಯತೆ. ಈ ಮುಂಚಾನೆ ಎದ್ದೇಳು ದೇವರ ಪ್ರಸನ್ನದಲ್ಲಿ ಹೋಗಿ ಮೊಳಗಳಾಕಿರುವುದು ನೀವು ದೇವರಿಗೆ ತೋರಿಸುವ ವಿಧೇಯತೆ. ನೀವು ಸತ್ಯವೇದನ್ನು ತಗೊಂಡು ದೇವರಿಗೆ ಸಭೆ ಕೊಡೋದನ್ನು ಧ್ಯಾನಿಸುವುದು ನೀವು ದೇವರಿಗೆ ತೋರಿಸುವ ವಿಧೇಯತೆ. ನಿಮ್ಮ ಕೆಲಸಗಳನ್ನು, ಮನೆ ಕೆಲಸಗಳನ್ನು ನೀವು ಸಮಯಕ್ಕೆ ಮಾಡಬೇಕು, ಅದು ನೀವು ದೇವರಿಗೆ ತೋರಿಸುವ ವಿಧೇಯತೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದಿವಸ ಲೀವ್ ಸಿಕ್ಕಿದರೆ ನಾವು ಲೇಟಾಗಿ ಎದ್ದೇಳಬೇಕು. ಆ ದಿವಸ ಲೇಟಾಗಿ ಊಟ. ನೀವು ಮುಂಚಾನೆ ಊಟ 11 ಗಂಟೆಗೆ ಕೊಟ್ಟರೆ ಮಧ್ಯಾಹ್ನದ ಊಟ 3 ಗಂಟೆಗೆ ಹೋಗುತ್ತೆ, 3, 4. ರಾತ್ರಿ ಊಟ 11 ಗಂಟೆಗೆ ಹೋಗುತ್ತೆ. ಆಮೇಲೆ ಮಕ್ಕಳು ಮಲಗೋದು 1 ಗಂಟೆ ಆಗುತ್ತೆ. ಮುಂಚಾನೆ ಪ್ರಾರ್ಥನೆಗೆ ಎದ್ದೇಳೋದಕ್ಕೆ ಆಗಲ್ಲ. ಅರ್ಥವಾಯ್ತಾ? ನೀವು ತಕ್ಕ ಸಮಯದಲ್ಲಿ ಸಮಯಕ್ಕೆ ನೀವು ಅಡಿಗೆಯನ್ನು ರೆಡಿ ಮಾಡಿ ಟೇಬಲ್ ಅಲ್ಲಿ ಇಟ್ಟುಬಿಡಬೇಕು. ಸಮಯಕ್ಕೆ ಊಟ ಮಾಡಬೇಕು. ಒಂದು ಸ್ಕೂಲ್ ತರ, ಒಂದು ಆಫೀಸ್ ತರ ನಿಮ್ಮ ಮನೆಯಲ್ಲಿ ಎಲ್ಲ ಅಕೌಂಟ್ಸ್ ಇರಬೇಕು. ಊಟ, ಅಡಿಗೆ ಎಲ್ಲ ಕರೆಕ್ಟ್ ಸಮಯ ಕೊಡಬೇಕು. ಬಟ್ಟೆಗಳು ಈ ಕಡೆ ಆ ಕಡೆ. ಕೆಲವು ಮನೆಯಲ್ಲಿ ಹೋದ್ರೆ ಬಟ್ಟೆ ಫ್ಯಾನ್ ಮೇಲೆ ಒಂದೊಂದು ಚೇರ್ ಮೇಲೆಯೋ ನಾವು ಒಂದು ಚೇರ್ ಅಳುತ್ತೆ, ಅಯ್ಯೋ ಇಷ್ಟು ಬಟ್ಟೆ ಹಾಕಿದಿರಲ್ಲ. ಸ್ಟಿಂಗ್ ಮೇಲೆ ಹಾಕಿ ಅಂದ್ರೆ ಚೇರ್ ಮೇಲೆ ಸಿಂಹಾಸನ ತರ ಹಾಕಿರ್ತಾರೆ. ಸಿಂಹಾಸನ ಆಸೀನನೇ ಎಲ್ಲ ಒಳ್ಳೆ ಬಟ್ಟೆಗಳು. ಕೆಲವು ಮನೆಯಲ್ಲಿ ಕಾಲು ಹಾಕಿದರೆ ಹಾಗೆ ಎಲ್ಲ ತಲೆ ವಿಧೇಯತೆ ಬೇಕು. ಮನೆ ಸಿಸ್ಟಮೆಟಿಕ್ ಆಗಿರಬೇಕು. ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು. ಕಿಚನ್ ಒಳಗಡೆ ಹೋದ್ರೆ ಆ ಕಿಚನ್ ಅರಣ್ಮನೆ ತರ ಇರಬೇಕು. ಅಲ್ಲೆಲ್ಲೂಯ. ಕ್ಲೀನ್ ಆಗಿ ಇಟ್ಟಿರ್ಬೇಕು. ಡೆಟಾಲ್ ಹಾಕಿ ಸೂಪರ್ ಆಗಿ ವಾಶ್ ಮಾಡಿ ಇಟ್ಬಿಡ್ಬೇಕು. ಒಂದು ಮೊಟ್ಟೆ ಯೂಸ್ ಮಾಡಿದ್ರು ಆ ಪ್ಲೇಟಲ್ಲಿ ಕೂಡ ಮೊಟ್ಟೆ ವಾಸನೆ ಬರಬಾರ್ದು. ಆ ರೀತಿಯಲ್ಲಿ ಕ್ಲೀನ್ ಆಗಿ ಮನೆಯಲ್ಲಿ ನೋಡಿಕೊಳ್ಳಿರಿ. ಯಾಕಂದ್ರೆ ದೇವರು ನಮ್ಮನ್ನು ಮನೆಯಲ್ಲಿ ಇಳಿದು ಬಂದು ನಮ್ಮ ಮಧ್ಯದಲ್ಲಿ ಸಂಚರಿಸುವರು. ಹಲ್ಲೆಲೂಯ. ಆದಾಮ್ ಹವ್ವ ಇದ್ದ ಆ ತೋಟದಲ್ಲಿ ಇಳಿದು ಬಂದು ಅವರ ಜೊತೆಗೆ ಆ ತಂಗಾಳಿಯಲ್ಲಿ ಜೊತೆಯಲ್ಲಿ ಸಂಚರಿಸಿದ ದೇವರು ನಿಮ್ಮ ಮನೆ ಒಳಗಡೆ ಅವರ ಉಪಸ್ಥಿತಿ, ಅವರ ಪ್ರಸನ್ನತೆ ಇರಬೇಕಾದ್ರೆ ನಿಮ್ಮ ಮನೆ ಕ್ಲೀನ್ ಆಗಿರಬೇಕು. ಅದರಲ್ಲಿ ಕೂಡ ನೀವು ದೇವರಾಗಿರ್ಬೇಕು. ಹಲ್ಲೆಲೂಯ. ಏರಿಯಾ ಬರ್ತಾ ಇಲ್ಲ, ಉಪವಾಸದಲ್ಲಿ ಬಂದಿರಲ್ಲ, ಲೈಕ್ ಪ್ರಾಫಿಟ್. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ನಾವು ಎಲ್ಲಾ ಕಾರ್ಯಗಳಲ್ಲಿ ವಿಧೇಯರಾಗಿರುವುದಕ್ಕೆ ನೀವು ಪ್ರಾರಂಭಿಸಬೇಕು. ಚಿಕ್ಕದಾಗಿ ಪ್ರಾರಂಭಿಸಲಿ. ಮನೆಯಲ್ಲಿ ಸುಮ್ಮನೆ ಹಂಗೆ ಮಲೆಗೊಂಡೇ ಇರುವುದು. ಮನೆಯಲ್ಲಿ ಯಾವಾಗಲೂ ಸುಸ್ತು ಹೆಂಗೆ ಮಾಡಿಕೊಂಡ್ರು ಸುಸ್ತು ಅಂದ್ರೆ ಯಾರಾದ್ರೂ ನಮಗೆ ಫ್ರೆಂಡ್ಸ್ ಬಂದುಬಿಟ್ರೆ ಟಕ್ಕನೆ ಎದ್ದು ಬಂದುಬಿಟ್ಟು ಅವ್ರಿಗೆ ಸಹಾಯ ಮಾಡಬೇಕು. ಹಂಗಾರೆ ಸುಸ್ತಲ್ಲ ಎಲ್ಲಿ ಹೋಯ್ತು? ದಯಮಾಡಿ ಹೇಳ್ತೇನೆ, ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಗಂಡನ ಹೆಂಡತಿ ಆಗಿದ್ರೆ ಇಬ್ಬರು ವಿಭಾಗಿಸಿಕೊಳ್ಳಿರಿ. 50-50%, 60-40. ಅವ್ರಿಗೆ ಕೆಲವು ಸಾರಿ ಬಲಹೀನತೆಗಳು ಬರುತ್ತೆ ಹೆಂಗಸರಿಗೆ. ಆ ಸಮಯದಲ್ಲಿ ಫುಲ್ ಕೆಲಸ ಮಾಡಿದ್ರೆ ಏನು ತಪ್ಪಿಲ್ಲ. ಹಲ್ಲೆಲೂಯಾ. ಹಂಗೆ ನೀವು ಅದ್ರ ಹಂಚ್ಕೊಂಡು ಮಾಡುವಾಗ ಮನೆ ಸಿಸ್ಟಮೆಟಿಕ್ ಆಗಿರುತ್ತೆ. ಅದರಲ್ಲಿ ನೀವು ವಿಧೇಯರಾಗಿರುವಾಗ ದೇವರು ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಜೀವನ, ನಿಮ್ಮ ನೈತಿಕ ಜೀವನ, ಪರಿಶುದ್ಧ ಜೀವನ, ಈವನ್ ಡೈಲಿ ಆಕ್ಟಿವಿಟೀಸ್, ಹೋಮ್ವರ್ಕ್ ಮಾಡೋದು, ಈವನ್ ಮಕ್ಕಳನ್ನು ಓದಿಸೋದು, ಅದು ಕೂಡ ಸಮಯದಲ್ಲಿ ಓದಬೇಕು. ಲಾಸ್ಟ್ ಪರೀಕ್ಷೆ ಬರುವಾಗ ಕೂತ್ಕೊಂಡು ಇವರೆಲ್ಲ ಅವತ್ತು ರಾತ್ರಿಯಲ್ಲಿ ಡೇ ನೈಟ್ ಪ್ರೇಯರ್ ತರ ಕೂತಿರುವರು. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದೇ ನಿಲ್ತಾ ಇರೋದು. ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಲಾಸ್ಟ್ ಮಿನಿಟ್ಲಿ ಅವ್ರು ಒಂದು ನೈಟಲ್ಲಿ ಓದಿ ಮುಂಚಾನೆಯಲ್ಲಿ ಅವ್ರಿಗೆ ನಿದ್ರೆ ಬರಲ್ಲ, ಹಾಗೆ ಭಯ, ಟೆನ್ಷನು, ಪ್ರೆಷರ್ ಎಲ್ಲ ಬಂದ್ಬಿಡ್ತೇನೆ. ನೀವು ಸಿಸ್ಟಮೆಟಿಕ್ ಆಗಿ ಓದಿಕೊಂಡು ಬಂದರೆ ಪರೀಕ್ಷೆ ದಿವಸದಲ್ಲಿ ಕೂಡ ನಿಮಗೆ ಟೆನ್ಷನ್ ಬರಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಕಲಿದುಕೊಂಡು 10th ನಾನು ಫಸ್ಟಿಂದೇ ಓದ್ತಾ ಇದ್ದೆ. ಲಾಸ್ಟ್ ದಿವಸ ಎಲ್ಲರ ಜೊತೆ ಕ್ರಿಕೆಟ್ ಆಡ್ತಾ ಇರೋನು. ಅವ್ನು ಹೇಳಿದ್ದಾರೆ ಫ್ರೆಂಡ್ಸ್ ಎಲ್ಲ, ಇಲ್ಲೇ ಇವನನ್ನು ನಂಬಿ ಕ್ರಿಕೆಟ್ ಆಡಬೇಡ, ಇವನ್ನೆಲ್ಲ ಓದಿ ಮುಗಿಸಿರ್ತಾನೆ, ಇವನು ನಮ್ಮನ್ನು ಕರೀತಾನೆ, ಹೋದ್ರೆ ನಮ್ಮ ಜೀವನ ಹಾಳಾಗಿಬಿಡುತ್ತೆ, ಅವನನ್ನು ಬಿಟ್ಬಿಡು ಎಂದು ನನ್ನ ಬಗ್ಗೆ ಒಂದು ಎಚ್ಚರಿಕೆ ಮಾತು. ಸಿಸ್ಟಮೆಟಿಕ್ ಆಗಿ ಎಲ್ಲ ತಲೆ ವಿಧೇಯತೆ ಇರಬೇಕು. ಟೆನ್ಷನ್ನೇ ಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ಆ ಒಂದು ವಿಧೇಯತೆಯನ್ನು ಅವರು
ಬಯಸುತ್ತಾರೆ. ಆಮೇಲೆ ನಾವು ಒಂದು ವಿಶೇಷವಾದ ವಾಕ್ಯ ಭಾವವನ್ನು ತೋರಿಸಿಬಿಟ್ಟು ಹೋಗ್ತಾನೆ. ಈ ಪ್ರವಾದನೆಗಳ ಬಗ್ಗೆ ನಿಮಗೆ ಕೆಲವೊಂದು ಕಾರ್ಯಗಳಲ್ಲಿ ಸಂದೇಹಗಳು ಇವೆ, ಅನುಮಾನಗಳು ಇವೆ. ಆದ್ರಿಂದ ಒಂದು ವಾಕ್ಯ ಭಾವವನ್ನು ತೋರಿಸ್ತೇನೆ. ದೇವರ ಪ್ರವಾದನೆ ಹೆಂಗಿರುತ್ತೆ ಎಂದು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. ಪ್ರವಾದನೆಗಳ ವಿಧಗಳನ್ನು ನಾನು ತೋರಿಸ್ತೇನೆ. ಮೊದಲನೇದಾಗಿರುವ ಪ್ರವಾದನೆ ಬೇಷರತ್ತಾದ ಪ್ರವಾದನೆಗಳು. ಬೇಷರತ್ತಾದ ಪ್ರವಾದನೆಗಳು ಅಂತಾರೆ ಅನ್ಕಂಡೀಷನಲ್ ಪ್ರಾಫಸಿಸ್. ಅನ್ಕಂಡೀಷನಲ್ ಪ್ರಾಫಸಿಸ್ ಅದೇನಂತಾರೆ, ಮಾನವ ಇತಿಹಾಸದಲ್ಲಿ ದೇವರ ಕೃತ್ಯಗಳು ಮತ್ತು ಅಂತ್ಯಕಾಲದ ಪ್ರಕಟಣೆ ಬಗ್ಗೆ ನೀವು ನೋಡಿದ್ರೆ ಯೆಶಾಯ 9:6-7 ಮೇಷನ ಬಗ್ಗೆ ಒಂದು ಯೇಸು ಕರ್ತನ ಬಗ್ಗೆ ಒಂದು ಪ್ರವಾದನೆ ಇದೆ. ಓದ್ರಿ ಅದನ್ನು. ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಗಿಲಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಇಲ್ಲಿ ನೀವು ನೋಡಿದರೆ ಯೇಸು ಕರ್ತನ ಬಗ್ಗೆ, ಆತನು ಹೇಗೆ ಒಂದು ಹುಟ್ಟುತ್ತಾನೆ ಅದರ ಬಗ್ಗೆ ಕೊಡಲ್ಪಟ್ಟಿರುವ ಪ್ರವಾದನೆಗೆ ಷರತ್ತುಗಳು ಇಲ್ಲ. ಅವರು ತಕ್ಕ ಸಮಯದಲ್ಲಿ ಬಂದೇ ಬರುತ್ತಾರೆ, ಕ್ಲುಪ್ತ ಸಮಯದಲ್ಲಿ ಬಂದೇ ಬರುತ್ತಾರೆ. ಇದನ್ನು ಮಾಡಿದರೆ ಅದನ್ನು ನಡೆಯುತ್ತೆ, ಅದನ್ನು ಮಾಡದೆ ಹೋದರೆ ಇದು ನಡೆಯುವುದಿಲ್ಲ, ಹಂಗೆಲ್ಲ ಏನು ಷರತ್ತುಗಳಲ್ಲ. ಯೇಸು ಕರ್ತನ ಆಗಮನ, ಯೇಸು ಕರ್ತನ ಕ್ರಿಯೆಗಳು, ಬರಲಿಕ್ಕಿರುವ ನೂತನ ಆಕಾಶವು, ನೂತನ ಭೂಲೋಕವು, ಇದೆಲ್ಲ ಯಾರು ತಡೆ ಮಾಡೋದಕ್ಕಾಗಲ್ಲ. ದೇವರ ಒಂದು ಟೈಮ್ ಲೈನ್ ಅಲ್ಲಿ ಅದು ತಕ್ಕ ಸಮಯದಲ್ಲಿ ನಡೀತಾ ಇರೋದು. ಅದ್ರ ಬಗ್ಗೆ ಬರೆಯಲ್ಪಟ್ಟಿರೋದು ಎಲ್ಲ ಅನ್ಕಂಡೀಷನಲ್ ಪ್ರಾಫೆಸಿಸ್. ಬಟ್ ಎರಡನೇದಾಗಿರೋದನ್ನು ನೋಡಿರಿ, ಷರತ್ತುಬದ್ಧ ಪ್ರವಾದನೆಗಳು, ಕಂಡೀಷನಲ್ ಪ್ರಾಫೆಸಿಸ್. ಇಸ್ರೇಲ್ ಜನರಿಗೆ ಇಲ್ಲ ಒಂದು ಭಕ್ತರಿಗೆ, ವಿಶ್ವಾಸಿಗೆ ವೈಯಕ್ತಿಕವಾಗಿ ದೇವರು ಕೊಡುವಂತ ಪ್ರವಾದನೆಗಳಲ್ಲಿ ಕಂಡೀಷನ್ಸ್ ಉಂಟು. ಹಲ್ಲೆಲೂಯಾ. ಕಂಡೀಷನ್ಸ್ ಇಲ್ಲದೆ ದೇವರು ಆ ಪ್ರವಾದನೆಗಳನ್ನು ಪೂರೈಸುವುದಿಲ್ಲ. ನೀವು ಕಂಡೀಷನ್ ಫಾಲೋ ಮಾಡಬೇಕು. ಷರತ್ತುಗಳನ್ನು, ಕಟ್ಟಳೆಗಳನ್ನು ನೀವೇನು ಮಾಡಬೇಕು? ಹಿಂಬಾಲಿಸಿದರೆ ಅವರವರ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ಹಲ್ಲೆಲೂಯಾ. ಸ್ವೀಕರಿಸುವ ಎದೆ ಅಥವಾ ಔಷಧಿಯನ್ನು ಅವರ ಅದಕ್ಕೆ ಅದ ಮೇಲೆ ಆಧಾರವಾಗಿರುವುದು. ಹಲ್ಲೆಲೂಯಾ. ಯಾರು ವಾಗ್ದಾನವನ್ನು, ಯಾರು ಪ್ರವಾದನೆಯನ್ನು ಸ್ವೀಕರಿಸುತ್ತಾರೋ ಅದ ಮೇಲೆ ಅದು ಆಧಾರವಾಗಿದೆ. ನೀವು ತಗೊಂಡು ಹೋದ್ರಿ ಯೆರೆಮೀಯನು 18:7-10. ಯೆರೆಮೀಯನು 18:7-10. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ನಿನಿವೆ ಪಟ್ಟಣ ಯೋನ ಪ್ರವಾದಿಸಿದನು. ಎಷ್ಟು ದಿವಸದಲ್ಲಿ ಅದು ಕೆಡವಿ ಹಾಕಲ್ಪಡುವುದು? ನಿನಿವೆ ಪಟ್ಟಣ 40 ಪಕ್ಕ ತಾನೆ? 30-40? ಓಕೆ. ಇಷ್ಟು ದಿವಸಗಳಲ್ಲಿ ಅದು ಕೆಡವಲ್ಪಡುವುದು. ಆ ಜನರು ಮನ ತಿರುಗಿದರು, ಅವರು ಮಾಡ್ತಾ ಇದ್ದ ಪಾಪಗಳೆಲ್ಲ ಬಿಟ್ಟರು, ಪಶ್ಚಾತ್ತಾಪ ಪಟ್ಟರು, ದೇವರನ್ನು ಹುಡುಕಿದರು, ಪ್ರಾರ್ಥಿಸಿದರು, ಅರಿಕೆ ಮಾಡಿದರು, ಎಲ್ಲವನ್ನು ಬಿಟ್ಟರು. ಅಲ್ಲಿ ಇದ್ದ ಪಶುಗಳು, ದನ ಕುರಿಗಳು ಕೂಡ ನೀರು ಕುಡಿಸಲಿಲ್ಲ. ಆ ರೀತಿಯ ಒಂದು ಮನತಿರುವಿಕೆ ಬರುವಾಗ ದೇವರು ಹೇಳಿದ ಆ ದಂಡನೆಯನ್ನು ಅವರ ಮೇಲೆ ಬರ ಮಾಡಲಿಲ್ಲ. ಎರಡನೇದಾಗಿರೋದು ನೋಡಿರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅರ್ಥವಾಯ್ತಾ? ಕೆಲವು ಸಾರಿ ನಿಮ್ಮನ್ನು ಆಶೀರ್ವದಿಸುವೇನು, ನಿಮ್ಗೆ ಮದುವೆ ಆಗುತ್ತದೆ, ನಿಮಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ ಎಂದು ವಾಗ್ದಾನ ಕೊಡ್ತಾರೆ ದೇವರು ಸಭೆಗಳಲ್ಲಿ. ನಾವು ಪ್ರವಾದಿಗಳೇ, ಅದಕ್ಕೆ ಹೇಳ್ತೇನೆ. ಇರುವಾಗ ಕೆಲವೊಂದು ಕಾರ್ಯಗಳು ನಡೀತೆ, ಕೆಲವೊಂದು ಕಾರ್ಯಗಳು ನಡೀತಾ ಇಲ್ಲ. ಅದರಲ್ಲಿ ರಿಸೀವರ್, ಅದನ್ನು ಪಡೆದುಕೊಳ್ಳುವರು ದೇವರೊಂದಿಗೆ ಇರಬೇಕು, ದೇವರ ಕಟ್ಟಳೆಯನ್ನು ಹಿಂಬಾಲಿಸಬೇಕು. ಬರುತ್ತಾರೆ, ಇಲ್ಲಿ ಒಂದು ಪ್ರವಾದನೆ ಕೇಳಿಸ್ಕೊಳ್ತಾರೆ, ಹೊರಗಡೆ ಹೋಗಿ ಇನ್ನೊಬ್ಬರನ್ನು ಹುಡುಕುತ್ತಾರೆ, ಅವರು ಇವರನ್ನೆಲ್ಲ ಹೋಗಿ ಹುಡುಕಿ ಅವರವರು ಏನು ಮಾತನ್ನು ಕೇಳ್ತಾರೆ, ಅದೆಲ್ಲ ಕೇಳಿಬಿಟ್ಟು ಆಮೇಲೆ ದೇವರ ಮಾತು ನೆರವೇರಲಿ ಅಂತ ಹೇಳಿದರೆ ಅದು ನಡೆಯುವುದಿಲ್ಲ. ಆಮೇಲೆ ಕೆಲವೊಂದು ಜನರು ದೇವರು ವಾಗ್ದಾನವನ್ನು ಪಡ್ಕೊಂಡ ಮೇಲೆ ಅವರು ಇಷ್ಟ ಪ್ರಕಾರ ಬದುಕಿ ಪಾಪ ಮಾಡುವವರಾಗಿ ಇರುವವರಿಗೆ ಯಾಕೆ ಈ ವಾಗ್ದಾನವನ್ನು ಪೂರೈಸಬೇಕು? ಅದರಲ್ಲಿ ಏನು ಪ್ರಯೋಜನ?
ಇವರು ಇದನ್ನು ಕೊಟ್ಟ ಮೇಲೆ ಅದೇ ಪಾಪವನ್ನು ಮಾಡ್ತಾ ಇರುವರು, ಅವರಿಗೆ ಹಾಗೆ ಆಶೀರ್ವಾದ ಕೊಡಬೇಕು, ಅವ್ರ ದೇವರನ್ನು ಮಹಿಮೆಪಡಿಸುವುದಿಲ್ಲ. ಇರುವಾಗ ಏನಾಗುತ್ತದೆ, ನಾವು ಪಾಪ ಜೀವನದಲ್ಲಿ ನಾವು ಮುಂದುವರಿತಾ ಇದ್ರೆ, ದೇವರಿಗೆ ವಿರೋಧವಾಗಿದ್ರೆ, ಅವಿಧೇಯರಾಗಿದ್ದರೆ, ದೇವರು ಕೊಟ್ಟಂತ ವಾಗ್ದಾನವನ್ನು ದೇವರು ಅದು ಪ್ರವಾದನೆ ಆಗಿದ್ರು ಅದು ನೆರವೇರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ನಾವೇನು ಯೇಸು ಕರ್ತನಲ್ಲ, ಹಂಗೆ ಅವ್ರು ಕೇಳಿದ ಅವ್ರ ಬಗ್ಗೆ ಹೇಳಲ್ಪಟ್ಟಿರುವ ವಾಗ್ದಾನಗಳೆಲ್ಲ ಹಂಗೆ ವಿತೌಟ್ ಕಂಡೀಷನ್ಸ್ ನೆರವೇರುವುದು ಆ ರೀತಿಯಲ್ಲಿ ಅಲ್ಲ. ವೈಯಕ್ತಿಕವಾಗಿ ಪ್ರವಾದನೆಯನ್ನು ಪಡ್ಕೊಳ್ಳೋ ನಾವು. ಇಸ್ರೇಲ್ ಜನರು ನೋಡ್ರಿ, ಅವ್ರನ್ನು ಕರ್ಕೊಂಡು ಹೋಗಿ ಹೇಳಿದ್ರು, ನೀವು ನನ್ನ ಪ್ರಮಾಣಗಳನ್ನು ಹಿಂಬಾಲಿಸಿ ನಡೆದರೆ ಈ ದೇಶದಲ್ಲಿ ಉಳಿಯುವಿರಿ. ಇವರು ಅಲ್ಲಿ ಇರುವ ವಿಗ್ರಹಗಳನ್ನು ಸುತ್ತಲಿರುವ ರಾಜ್ಯಗಳು ದೇಶಗಳು ಮಾಡ್ತಾ ಇರುವ ವಿಗ್ರಹಾರಾಧನೆಯಲ್ಲಿ ಪಾಲಾದರು, ವ್ಯವಚಾರ ಮಾಡಿದರು, ಅನ್ಯಾಯ ಮಾಡಿದರು, ವಧುವಿನ ಅನಾದರೂ ತುಳಿದು ಬಿಟ್ಟರು, ಎಲ್ಲಾ ಪಾಪಗಳನ್ನು ಮಾಡಿದರು. ದೇವರು ಯಾರ ಕೈಯಲ್ಲಿ ಒಪ್ಪಿಸಿಕೊಟ್ರು? ಅನ್ಯ ಜನಾಂಗದವರ ಕೈಯಲ್ಲಿ ಇಸ್ರೇಲ್ ಜನರನ್ನು ಒಪ್ಪಿಸಿಕೊಟ್ರು. ಹಾಗಾದ್ರೆ ದೇವರು ಕೊಟ್ಟದ ವಾಗ್ದಾನ ವ್ಯರ್ಥವಾಯ್ತಾ? ಸುಳ್ಳಾಯ್ತಾ? ಅಲ್ಲರಿ, ನಾವು ವಿಧೇಯರಾಗಿದ್ದರೆ ನಾವು ಸುರಕ್ಷಿತರಾಗಿ ಆಶೀರ್ವಾದ ಹೊಂದಿದರಾಗಿ ಆ ಆಶೀರ್ವಾದಗಳು ನಮ್ಮಲ್ಲಿ ನೆಲೆಗೊಂಡಿರುವುದು. ಅದು ವಿಧಿಯದ ಮೇಲೆ ಆಧಾರವಾಗಿದೆ. ನೀವು ವಿಧೇಯರಾಗಿ ಇದ್ದರೆ ನೀವು ದೇಶದ ಮೇಲನ್ನು ಅನುಭವಿಸುವಿರಿ. ನೀವು ಪಾಪ ಮಾಡಿದರೆ ಬೇರೆ ದೇಶದವರ ಕೈಯಲ್ಲಿ ನಾನು ನಿಮ್ಮನ್ನು ಒಪ್ಪಿಸಿಕೊಡುವೆನು. ಅವರು ನಿಮ್ಮನ್ನು ಹಾಳು ಮಾಡುತ್ತಾರೆ, ಅವ್ರ ನಿಮ್ಮ ಮೇಲೆ ರಾಜ್ಯ ನಡೆಸ್ತಾರೆ, ನೀವು ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ, ಶಾಪ ಬಂದೇ ಬರುತ್ತೆ. ಇದು ಹೊಸ ನಿಯಮದಲ್ಲಿ ಇಲ್ಲ. ಯೇಸು ಕರ್ತನು ಬಂದ ಮೇಲೆ ಇದೆಲ್ಲ ಬದಲಾಯಿತು. ಯೇಸು ಕರ್ತನು ಬಂದ ಮೇಲೆ ನಮಗೆ ಶಾಪವೇ ಇಲ್ಲ, ನಾವು ಹೆಂಗೆ ಬದುಕಿದ್ರು ಪರವಾಗಿಲ್ಲ, ನಮಗೆ ಆಶೀರ್ವಾದ ಸಿಕ್ಕಿದೆ. ಇದೊಂದು ಸುಳ್ಳು ಪ್ರಸಂಗ ನಡೀತಾ ಇದೆ. ಇನ್ನು ಏನು ಪಾಪ ಮಾಡಿದ್ರು, ನೀವು ಸಭೆಗೆ ಬಂದು ಕಾಣಿಗೆ ಕೊಟ್ಟರೆ ಸಾಕು, ಆರಾಧನೆ ಮಾಡಿದ್ರೆ ಸಾಕು, ಬಂದ್ಬಿಟ್ಟು ಹೋಗಿರಿ ಸಾಕು, ದೇವರು ನೋಡಿಕೊಳ್ತಾರೆ ಅಂತ ಹೇಳ್ತಾರೆ ಧೈರ್ಯವಾಗಿ. ಅದು ಸುಳ್ಳು ಪ್ರಸಂಗ, ಸುಳ್ಳು ಬೋಧನೆ. ಯಾಕಂದ್ರೆ ಹೊಸ ನಿಯಮದಲ್ಲಿಯೂ ನಿಯಮಗಳು ಬದಲಾಗೋದಿಲ್ಲ. ದೇವರು ಒಂದು ವೇಳೆ ನಮಗೆ ಪ್ರೀತಿಯನ್ನು ತೋರಿಸಿಬಿಟ್ರು, ಆ ನಿಯಮದ ಮೇಲೆ ಅವರು ದಂಡನೆ ತನ್ನ ಮೇಲೆ ತಗೊಂಡ್ರು. ಆದರೂ ನಾವು ಯಾವುದು ದೊಡ್ಡ ಒಂದು ಪುಣ್ಯ ಕಾರ್ಯ ಮಾಡದೆ ಕೂಡ ರಕ್ಷಣೆ ನಾವು ಹೊಂದಿದ್ದೇವೆ. ಯಾಕಂದ್ರೆ ನಾವು ನಂಬುವುದರಿಂದ ರಕ್ಷಣೆ ಉಂಟಾಯಿತು. ಇರುವಾಗ ನಾವು ನಂಬುವುದು ಮುಖಾಂತರ ನೀತಿವಂತರಾಗಿ ಬದಲಾಗಿ, ಯಾಕಂದ್ರೆ ಅವರು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟದ್ರಿಂದ ಆ ದಂಡನೆ ನಮ್ಮ ಮೇಲೆ ಬರುವುದಿಲ್ಲ. ಆ ದೋಷ, ಆ ಒಂದು ಭಾವನೆ, ಪಾಪಿ ಎಂದಿರುವ ಒಂದು ಭಾವನೆ, ಗಿಲ್ಟ್ ನಮಗೆ ತೆಗೆದು ಹಾಕಿಬಿಟ್ರು. ಇವತ್ತು ಶುದ್ಧರಾಗಿ ಬಿಟ್ಟೇವೆ. ಬಟ್ ನಾವು ಇನ್ನು ಮುಂದೆ, ಪೌಲ್ ಹೇಳ್ತಾನೆ, ನಾನು ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಬದುಕುವುದು ಕ್ರಿಸ್ತನೇ. ಈ ರೀತಿಯಲ್ಲಿ ನಾವು ಕಟ್ಟಳೆಗಳಿಗೆ ವಿಧೇಯರಾಗಿ ಬದುಕಬೇಕು. ಪ್ರೀತಿಯೇ ಕಟ್ಟಳೆ. ಹಲ್ಲೆಲೂಯಾ. ಪ್ರೀತಿಯೇ ನಮಗೆ ದೇವರು ಕೊಟ್ಟಿರುವ ದೊಡ್ಡ ಕಟ್ಟಳೆ ಆಗಿದೆ. ಹಾಗೆ ಇರುವಾಗ ವಿಧಿಗಳು, ಆ ಕಟ್ಟಳೆಗಳು ಬದಲಾಗಿಲ್ಲ. ನಾನು ತೋರಿಸ್ತೇನೆ ನಿಮಗೆ, ತಗೊಂಡು ಹೋದ್ರಿ. ಯೋಹಾನನ ಅಧ್ಯಾಯ 15 1-5 ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲಕೊಡುವ ಪ್ರತಿಯೊಂದು ಏನು ಹೊಸ ನಿಯಮದಲ್ಲಿ ಇರುವ ವಾಕ್ಯನೇ ನಾನು ಓದ್ತಾ ಇದ್ದೇನೆ. ಹಳೆ ನಿಯಮ ಅಲ್ಲರಿ. ಫಲ ಕೊಡದೇ ಇರುವ ಕೊಂಬನ್ನು ತೆಗೆದು ಹಾಕುತ್ತಾರೆ. ಫಲಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡಿ. ನಮಗೆ ಬರುವ ಚಿಕ್ಕ ಚಿಕ್ಕ ದಂಡನೆಗಳು, ನಮಗೆ ಬರುವ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್, ಬೇಡ ಅಂದಿರುವ ಬಾಲೆಲ್ಲ ಏನ್ ಮಾಡ್ತಾರೆ ದೇವರು? ಪ್ರೂನಿಂಗ್ ಮಾಡ್ತಾರೆ. ರೋಸ್ ಅಲ್ಲಿ ನಾವು ಪ್ರೂನ್ ಮಾಡ್ತೇವೆ, ಆವಾಗ ದೊಡ್ಡ ನಮಗೆ ಹೂ ಚೆನ್ನಾಗಿ ಸಿಗುತ್ತೆ. ಈವನ್ ದ್ರಾಕ್ಷಿ ಗಿಡಗಳಲ್ಲಿ ಪ್ರೂನಿಂಗ್, ಕಟ್ಟಿಂಗ್ಸ್, ಆವಾಗ ಅದು ಹೆಚ್ಚಾಗಿ ಫಲ ಕೊಡುತ್ತೆ. ಬೇಡ ಅಂದಿರೋದೆಲ್ಲ ಏನು ಕೊಂಬೆಗಳನ್ನು ಏನು ಮಾಡಬೇಕು? ಯಾಕೆ? ಅದು ಸುಮ್ಮನೆ ಕೂತ್ಕೊಂಡು ನಮಗೆ ಸಿಕ್ಕಬೇಕಾದ ಶಕ್ತಿಯನ್ನ ಅದು ತೆಗೆದುಕೊಂಡು ಏನು ಫಲ ಕೊಡೋದಿಲ್ಲ. ಅದು ಹೋಗ್ತಾ ಇರುವ ಲಾಂಗ್ ಒಂದು ಕೊಂಬೆಗಳೆಲ್ಲ ಏನ್ ಮಾಡ್ತಾರೆ? ಕಟಿಂಗ್ ಶಾರ್ಟ್ ಆಗಿ ಮಾಡುವಾಗ ಫುಲ್ ಬಲವು ಇದಕ್ಕೆ ಸಿಗುತ್ತೆ, ಅಲ್ಲಿ ಫಲ ಕೊಡುತ್ತೆ. ಇರುವಾಗ ಬೇಡ ಅಂತಿರೋದೆಲ್ಲ ಏನ್ ಮಾಡ್ತಾರೆ ದೇವರು? ಕತ್ತರಿಸಿಬಿಡ್ತಾರೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡ. ಕಂಡೀಷನಲ್. ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಾರಿರಿ. ಇಫ್ ನಾಟ್ ಇಫ್ ಹಂಗೆ ಕೊಟ್ಟಿದ್ದಾರೆ. ನಾನು ದ್ರಾಕ್ಷಿಯಲ್ಲಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ, ಇಫ್
ಕಂಡೀಷನ್. ನಾನು ದ್ರಾಕ್ಷಿ ಬಳ್ಳಿ, ಹಾ. ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಇಫ್ ಯು ಅಬೈಡ್ ಇನ್ ಮೀ, ಹಂಗೆ ಯು ವಿಲ್ ಬಿ ಫ್ರೂಟ್ಫುಲ್ ಅಷ್ಟೇ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೋಡಿರಿ ಅಷ್ಟೇ. ಕಂಡೀಷನ್ಸ್ ಅಪ್ಲೈ. ಬ್ಲೆಸಿಂಗ್ಸ್ ಬಟ್ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ ಇಲ್ಲದೆ, ಷರತ್ತುಗಳಿಲ್ಲದೆ, ವಾಗ್ದಾನಗಳು, ಪ್ರವಾದನೆಗಳು ದೇವರು ಈ ಕಾಲದಲ್ಲಿ ಕೊಡುವುದಿಲ್ಲ ರೀ. ನಮ್ಮ ಜೀವನದಲ್ಲಿ ಇದು ನಡೀತಾ ಇಲ್ಲ, ಅದು ನಡೀತಾ ಇಲ್ಲ, ಅದು ನಾನು ಎಕ್ಸ್ಪೆಕ್ಟ್ ಮಾಡಿದೆ, ದೇವರು ಹಂಗೆ ಮಾಡಿಬಿಟ್ರು. ದೇವರೆಲ್ಲ ಹೆಂಗೆ ಮಾಡಲಿಲ್ಲ. ನಾವು ವಿಧೇಯರಾಗಿ ಇಲ್ಲ, ನಾವು ನೆಲಗೊಂಡಿರುವುದಿಲ್ಲ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ನಾವು ಸತ್ಯವೇದಿಗೆ ಸಮಯ ಕೊಡುವುದಿಲ್ಲ, ಸರಿಯಾಗಿ ಸಭೆಗೆ ಬರುವುದಿಲ್ಲ. ವಾರದಲ್ಲಿ ಒಂದು ದಿವಸ 1-2 ಗಂಟೆ ದೇವರು ಕೊಡಬೇಕು. ಇದರಲ್ಲಿ ಏನ್ರಿ ಕಷ್ಟ? 6 ದಿವಸ ಕೆಲಸ ಮಾಡ್ತಿರಲ್ಲ, 6 ದಿವಸ ಸಂಬಳ ಬೇಕಲ್ಲ, 6 ದಿವಸ ನಿಮಗೆ ಆರೋಗ್ಯ ಕೊಟ್ಟಿದಾರಲ್ಲ, 6 ದಿವಸ ಓಡಾಡೋದಕ್ಕೆ ಬೆಲೆ ಕೊಟ್ಟಿದಾರಲ್ಲ, ನಿಮ್ಮ ಕೈ ತುಂಬಾ ಹಣ ಕೊಟ್ಟಿದಾರಲ್ಲ, ಕೆಲಸವನ್ನು ಕೊಟ್ಟಿದಾರಲ್ಲ, ಆ ದೇವರಿಗೆ ನೀವು ಕೃತಜ್ಞತೆ ಉಳ್ಳವರಾಗಿ ಇರಬಾರದಾ? 1-2 ಗಂಟೆ ದೇವರಿಗೆ ಕೊಡೋಕ್ಕಾಗಲ್ಲ ಒಂದು ವಿಶ್ರಾಂತಿ ದಿವಸ? ಯು ಗಿವ್ ಯುವರ್ ಬಾಡಿ ರೆಸ್ಟ್, ಯು ಗಿವ್ ಯುವರ್ ಸೋಲ್ ದ ಎನರ್ಜಿ, ದ ಪವರ್. ದೇವರ ಪಾದದಲ್ಲಿ ಬಂದು ಕೃತಜ್ಞತೆ ಉಳ್ಳವರಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಲ್ಲಿ ಏನ್ರಿ ಕಷ್ಟ? ದೇವರ ಮಾತಿಗೆ ವಿಧೇಯರಾಗಿರಿ, ಸಭೆಗೆ ಬನ್ನಿರಿ, ಆಮೇಲೆ ಮನೆಗೆ ಹೋಗಿ ಮನೆಯಲ್ಲಿ ವೈದಿಕ ಪ್ರಾರ್ಥನೆ ಮಾಡ್ರಿ, ಅದು ವಿಧೇಯತೆ. ಸಂಘದೊಂದಿಗೆ ಪ್ರಾರ್ಥನೆ ಮಾಡ್ರಿ, ಇಬ್ಬರು ವಿಶ್ವಾಸಿಗಳಿದ್ರೆ, ಇಲ್ಲಾದ್ರೆ ಬಿಡಿ, ನೀವು ಮಾತ್ರ ಮಾಡಿಕೊಳ್ಳಿರಿ. ಖಂಡಿತವಾಗಿ ಮದುವೆ ಆದವರು ಇಬ್ಬರು ವಿಶ್ವಾಸಿಗಳಾದ್ರೆ ಜೊತೆಯಲ್ಲಿ 15 ನಿಮಿಷವಾದರೂ ನೀವು ಪ್ರಾರ್ಥನೆ ಮಾಡಲೇಬೇಕು. ಮೂರನೇದಾಗಿ ಫ್ಯಾಮಿಲಿ ಪ್ರೇಯರ್, ಕುಟುಂಬದ ಪ್ರಾರ್ಥನೆ ಇರಬೇಕು ಮನೆಗಳಲ್ಲಿ. ಯಾವುದು ಕುಟುಂಬ ಪ್ರಾರ್ಥನೆ ಮಾಡ್ತಾರೋ ಜೊತೆಯಲ್ಲಿ, ಅದು ಜೊತೆಯಲ್ಲಿ ಇರುವುದು ಒಕ್ಕಟ್ಟಾಗಿ. ಹಲ್ಲೆಲೂಯಾ. ಅದು ಯಾರು ಅಗಲಿಸುವುದಕ್ಕಾಗಲ್ಲ. ನಿಮ್ಮ ಮಕ್ಕಳು ವಿಧೇಯರಾಗಿರುವರು. ಆಮೇಲೆ ಇದರಿಗೋಸ್ಕರ ಪ್ರಯಾಣ ಮಾಡಿ. ಸತ್ಯವೇದ ಧ್ಯಾನ ಬೇಕು, ಸತ್ಯವೇದಿಗೆ ಸಮಯ ಕೊಡಬೇಕು. ಬರೀ ಕೀರ್ತನೆ ಭಾಗವನ್ನು ಮಾತ್ರ ಓದ್ತಾರೆ. ಕೀರ್ತನೆ ಕ್ರಿಶ್ಚಿಯನ್ಸ್ ನಾವು, ಕೀರ್ತನೆ ಕ್ರಿಶ್ಚಿಯನ್ಸ್ 23, 91, 121, 46, ಬೇರೆ ಏನೆಲ್ಲ ಇಷ್ಟ ನಿಮಗೆ, 139. ಇದನ್ನೇ ತಿರ್ಗಾ ಓದೆವು. ನೀವು ಆತ್ಮಿಗೆ ಬೆಳವಣಿಗೆ ಹೊಂದಬೇಕಾದ್ರೆ ಪತ್ರಿಕೆಗಳನ್ನು ಓದಿರಿ, ಪೌಲನು ಬರೆದಿರುವ ಪತ್ರಿಕೆಗಳನ್ನು ಓದಿರಿ. ನೀವು ಆತ್ಮಿಗೆ ಬೆಳವಣಿಗೆಯನ್ನು ಹೊಂದುವಿರಿ. ಅದು ವಿಧೇಯತೆ. ಮನೆಗಳಲ್ಲಿ ಓದಬೇಕು. ನಿಮ್ಮನ್ನು ಹಿಂಗೆಲ್ಲ ರಕ್ಷಣೆ ಮಾಡಿರಲ್ಲ, ಹಂಗಾದ್ರೆ ನೂತನ ಸೃಷ್ಟಿಯಾಗಿ ಹಿಂಗೆ ಬದುಕಿರಿ ಪವಿತ್ರಾತ್ಮನ ಬಲದಿಂದ. ನೀವು ವಾಕ್ಯಕ್ಕೆ ವಿಧೇಯರಾಗಿರಿ. ವಾಕ್ಯವನ್ನು ಮೊದಲು ಧ್ಯಾನಿಸಬೇಕು ಮನೆಯಲ್ಲಿ. ವಾಕ್ಯವನ್ನು ಓದದೆ, ಧ್ಯಾನಿಸದೆ ಮನೆಯಲ್ಲಿ ನೀವು ಯಾರು ಊಟ ಕೊಡಬಾರದು. ನಿಮ್ಮ ಮಕ್ಕಳು ಊಟದಲ್ಲಿ ಕೈ ಹಾಕಬಾರದು. ನೀವು ಮೊದಲು ನಿಮಗೆ ಆತ್ಮಕ್ಕೆ ಬೇಕಾಗಿರುವ ಆಹಾರವನ್ನು ನೀವು ಮಕ್ಕಳಿಗೆ ತಿನ್ನಿಸಿರಿ. ಆಮೇಲೆ ಶರೀರಕ್ಕೆ ಬೇಕಾಗಿರುವ ಚಿಕನ್, ಮಟನ್, ಕಬಾಬ್, ಬಿರಿಯಾನಿ, ಮುದ್ದೆ, ನಾಟುಕೋಳಿ ಸಾರು, ಏನು ಬೇಕಾದರೂ ಕೊಡಿರಿ. ಮೊದಲು ದೇವರಿಗೆ, ಆಮೇಲೆ ನಮಗೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ವಿಧೇಯರಾಗಿರಿ, ಸಾಕ್ಷಿಗಳಾಗಿ ಬದುಕಿರಿ. ನಿಮ್ಮ ಮಾತು, ನಿಮ್ಮ ಹೃದಯದ ಧ್ಯಾನ, ನಿಮ್ಮ ಕ್ರಿಯೆಗಳು ದೇವರಿಗೆ ಶುದ್ಧವಾಗಿರಬೇಕು. ಪ್ರೀತಿಯನ್ನು ತೋರಿಸುವಂತದಾಗಿರಬೇಕು, ದೇವರನ್ನು ತೋರಿಸುವಂತದಾಗಿರಬೇಕು. ಅದರಲ್ಲಿ ವಿಧೇಯರಾಗಿರಿ. ಲೋಕ ಹೋಗುವ ದಾರಿಯಲ್ಲಿ ನಾವು ಹೋಗಬಾರದು. ಸಿನಿಮಾ ತೋರಿಸುವ ಮಾದರಿಗಳನ್ನು ನಾವು ಹಿಂಬಾಲಿಸಬಾರದು. ಅವರು ಕೋಪಿಷ್ಟರು, ಅವರು ಕೋಪ ತೋರಿಸ್ತಾರೆ, ಡೈವ್ ಹೊಡಿತಾರೆ, ಮನೆ ಒಳಗಡೆ ಡೈವ್ ಹೊಡೆದುಕೊಂಡು ಕೋಪ ತೋರಿಸಿಕೊಂಡು ಇದರನ್ನು ಅಧಿಕಾರ ಮಾಡಿಕೊಂಡು, ಅದೆಲ್ಲ ಏನು ಜೀವನ? ಪ್ರೀತಿ ಇರಬೇಕು. ಹಲ್ಲೆಲೂಯಾ. ಪ್ರೀತಿಯೇ ದೇವರು ಕೊಟ್ಟಿರುವ ಕಟ್ಟಲೆ, ಸತ್ಯವೇದದಲ್ಲಿ ಕೊಟ್ಟಿರುವ ದೊಡ್ಡ ಕಟ್ಟಲೆ, ಅಡಿಪಾಯ ಅದು ಪ್ರೀತಿ. ನೀವು ಮೊದಲು ದೇವರನ್ನು ಪ್ರೀತಿಸಬೇಕು, ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಜೀವಮಾನವಲ್ಲ. ಎರಡನೇದಾಗಿ ಅದಕ್ಕೆ ಸಮಾನವಾದ 2ನೇ ಕಟ್ಟಲೆ, ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ನಿಮ್ಮ ನೆರೆಯವರನ್ನು, ಇತರರನ್ನು, ಜೊತೆಯಲ್ಲಿ ಇರುವವರನ್ನು, ಗಂಡನ ಹೆಂಡತಿಯನ್ನು, ಮಕ್ಕಳು, ತಂದೆ ತಾಯಿ ಮಕ್ಕಳನ್ನು, ಜೊತೆಯಲ್ಲಿ ಕೆಲಸ ಮಾಡುವವರನ್ನು ಪ್ರೀತಿಸಲೇಬೇಕು. ದಟ್ ಈಸ್ ಕ್ರಿಶ್ಚಿಯಾನಿಟಿ. ಇದಕ್ಕೆ ನೀವು ವಿಧೇಯರಾಗಿದ್ರೆ ನಿಮ್ಮನ್ನು ಮುಟ್ಟುವುದಕ್ಕೆ ಯಾರಿಂದಲೂ ಆಗಲ್ಲ. ಹಲ್ಲೆಲೂಯಾ. ಇದೊಂದು ನೆಗೆಟಿವ್ ಅಧ್ಯಾಯ. ನೀವು ಅದರಲ್ಲಿ ನೋಡುವಾಗ ಪ್ರವಾದಿ ಜೀವನ ಫಸ್ಟ್ ಆಫ್ ಹಂಗೇ ಜಯಕರವಾಗಿ, 2ನೇ ಭಾಗ ಬಿತ್ತು ಸತ್ತು ಹೋದನು. ಏನು ನಮಗೆ ಸೂಚಿಸುತ್ತದೆ? ನಾವು ಮೊದಲ ಭಾಗದಲ್ಲೇ ಇರಬೇಕು. ಹಲ್ಲೆಲೂಯಾ. ಅಲ್ಲಿ ನಮಗೆ ಆಶೀರ್ವಾದವು, ಕೀರ್ತಿಯು, ಸಾಕ್ಷಿಯು ಉಳಿದಿರುವುದು.
ಎರಡನೇ ಭಾಗದಲ್ಲಿ ಹೆಜ್ಜೆ ಹಾಕಬೇಡ್ರಿ. ಮನುಷ್ಯರು ಹೇಳಿದ್ರು, ಸೈತಾನ್ ಹೇಳಿದ್ರು, ಯಾರೋ ಒಬ್ಬನು ದೇವರಿಗೆ ವಿರೋಧವಾಗಿ ಮಾತನಾಡಿ ನಿಮ್ಮನ್ನು ವಂಚಿಸೋದಕ್ಕೆ, ನಿಮ್ಮನ್ನು ದೇವರ ಕಡೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅದನ್ನು ನೀವು ಪ್ರಾರ್ಥನೆ ಮಾಡಿ ಇದು ದೇವರ ಮಾತವ ಇಲ್ವಾ ತಿಳ್ಕೊಂಡು ಆ ವಿವೇಚನೆ ವರವನ್ನು ಪಡೆದುಕೊಂಡು ನೀವು ತಿಳಿವಳಿಕೆಯನ್ನು ಹೊಂದಿಕೊಂಡು ಅವರನ್ನು ದೂರ ಮಾಡಿಬಿಡಿರಿ. ಅವರು ತೋರಿಸುವ ದಾರಿಯಲ್ಲಿ ಹೋಗಬೇಡ. ದೇವರಿಗೆ ವಿರೋಧವಾದ ಕಾರ್ಯಗಳು ಜೀವನದಲ್ಲಿ ಬೇಡ. ಪಾಪ ದಾರಿ ಬೇಡ. ತಪ್ಪಾಗಿರುವ ಸುಳ್ಳು ಪ್ರವಾದಗಳು ನಮಗೆ ಬೇಡ. ನೀವು ದೇವರ ವಾಕ್ಯವನ್ನು ಅನುಸರಿಸಿ, ಇದು ಸತ್ಯವೇದದಲ್ಲಿ ಇದೆಯಾ, ಸತ್ಯವೇದ ಇದನ್ನೇ ಹೇಳ್ತದ, ಇದು ಸತ್ಯವೇದದಲ್ಲಿ ಇರುವ ವಾಕ್ಯಗಳ ಎಂದು ನೀವು ನೋಡಿ ಅದನ್ನು ನೀವು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ನೀವು ಹಿಂಬಾಲಿಸಿದರೆ ನಿಮ್ಮ ಜೀವನದಲ್ಲಿ ಆಶೀರ್ವಾದ ನೆಲೆಗೊಂಡಿರುವುದು. ನೀವು ಸಾಕ್ಷಿಯಾಗಿ ಇರುವಿರಿ. ನಿಮ್ಮ ಕುಟುಂಬದಲ್ಲಿಯೂ, ನೀವಿರುವ ಸಮಾಜದಲ್ಲಿಯೂ, ನೀವು ಕೆಲಸ ಮಾಡುವ ಸ್ಥಳದಲ್ಲಿಯೂ ನೀವು ಸಾಕ್ಷಿಗಳಾಗಿರುವಿರಿ. ಹಲ್ಲೆಲೂಯಾ. ಆದ್ದರಿಂದ ದೇವರು ಹೇಳಿದರು, ಒಬಿಡಿಯನ್ಸ್ ಇಸ್ ಬೆಟರ್ ದ್ಯಾನ್ ಸ್ಯಾಕ್ರಿಫೈಸ್. ನೀವು ಕೊಡುವಂತ ಆ ಆರಾಧನೆ ಅದಕ್ಕಿಂತ ಹೆಚ್ಚಾಗಿ ನೀವು ಸತ್ಯ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ವಾಕ್ಯಗಳಿಗೆ ವಿಧೇಯರಾಗಿ ಇರಬೇಕು. ಕಿರಿಯೆ ಇಲ್ಲದ ವಿಶ್ವಾಸ, ಕಿರಿಯೆ ಏನು ಅಂದ್ರೆ ಅದು ವಿಧೇಯತೆ. ಹಲ್ಲೆಲೂಯಾ. ನಾವೆಲ್ಲರೂ ಒಪ್ಪಿಸಿಕೊಡೋಣ. ಇವತ್ತು ದೇವರು ಮಾತನಾಡಿದ್ದಾರೆ. ಎಷ್ಟೋ ಜನರು ನಾವು ವಿಧೇಯರಾಗಿ ಇಲ್ಲ, ಪ್ರಯತ್ನ ಮಾಡಿ ಬಿತ್ತು ಹೋಗ್ತಾ ಇದ್ದೇವೆ. ಆದ್ರಿಂದ ನಮ್ಮ ಜೀವನದಲ್ಲಿ ಆಶೀರ್ವಾದ ದಿವಸಗಳು ಬರ್ತಾನೆ ಇಲ್ಲ, ಎಲ್ಲ ತಡೆಯಾಗಿರುತ್ತೆ. ನಾವು ಒಪ್ಪಿಸಿಕೊಡೋಣ. ನಾನು ಎಲ್ಲಾ ಕಾರ್ಯಗಳಲ್ಲಿ, ಇವತ್ತು ದೇವರು ಮಾತನಾಡಿದ ಎಲ್ಲಾ ಕಾರ್ಯಗಳಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವುದಲ್ಲಿ, ವಾಕ್ಯವನ್ನು ಅನುಸರಿಸಿ ಬದುಕುವುದಲ್ಲಿ, ನಿಮ್ಮ ಚಿತ್ತ ಮಾಡುವುದಲ್ಲಿ, ಎಲ್ಲ ಸ್ವಭಾವಗಳಲ್ಲಿ ನಾನು ನಿಮಗೆ ವಿಧೇಯರಾಗಿರುವೇನು ಎಂದು ಒಪ್ಪಿಸಿಕೊಡೋಣ. ಪ್ರಾರ್ಥಿಸೋಣ. ಮಹೋನ್ನತನು ಸರ್ವಶಕ್ತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಕರ್ತಾದಿಕರ್ತನೇ, ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಪವಿತ್ರಾತ್ಮನೇ ನಮ್ಮ ಒಬ್ಬೊಬ್ಬರೊಂದಿಗೂ ಮಾತನಾಡಿದ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ರಾಜನೇ, ನಮಗೆ ವಾಗ್ದಾನಗಳು ಸಿಗಿದಾಗ ನಾವು ವಾಗ್ದಾನವನ್ನು ಪಡೆಕೊಂಡಿವಿ, ಎಲ್ಲ ಆಯಿತು ಅಂತ ನಾವು ಸುಮ್ಮನೆ ಇದ್ಬಿಡ್ತೀವಿ ಸ್ವಾಮಿ. ರಾಜನೇ, ವಾಗ್ದಾನಗಳು ಸಿಗಿದ ಮೇಲೆ ಅದಕ್ಕೆ ವಿಧೇಯರಾಗಿ ಬದುಕಿದ್ರೆ ಮಾತ್ರ ಅದು ನಮಗೆ ಸ್ವಂತವಾಗುತ್ತದೆ. ಇಲ್ಲಾಂದರೆ ಅದು ನೆರವೇರುವುದಿಲ್ಲ ಎಂಬುದನ್ನು ಇವಾಗ ನೀವು ಸ್ಪಷ್ಟವಾಗಿ ತಿಳಿಸಿದ್ರಿ ಸ್ವಾಮಿ. ನಾವು ಯಾವುದರಲ್ಲಿ ಸರಿಯಾಗಿರಬೇಕು, ಯಾವ ವಿಷಯವನ್ನು ಬಿಡಬೇಕು, ಯಾವ ವಿಷಯವನ್ನು ಹಿಡಿದುಕೊಳ್ಳಬೇಕು, ಸತ್ಯ ವಾಕ್ಯವೆಂಬ ಈ ಮನ್ನವನ್ನು ಪಡ್ಕೊಂಡಿರುವ ನಾವು ಅದನ್ನು ಸ್ವಾಮಿ ತಿಂದು ಅದರ ಪ್ರಕಾರ ಬದುಕಿ ನಿಮಗೆ ವಿಧೇಯರಾಗಿ ನಿಂದು ಸ್ವಾಮಿ ನಮಗೆ ಕೊಡಲ್ಪಟ್ಟ ಎಲ್ಲ ವಾಗ್ದಾನವನ್ನು ನೀವು ನಮ್ಮ ಜೀವನದಲ್ಲಿ ಪೂರೈಸುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇದುವರೆ ನೆರವೇರಿಲ್ಲ ಅಂತಿರುವ ವಾಗ್ದಾನಗಳು ನಿಮ್ಮ ಪಾದಕ್ಕೆ ಇಡುತ್ತೇವೆ ಸ್ವಾಮಿ. ಅದು ನಮ್ಮ ತಪ್ಪುಗಳಿಂದ ನೆರವೇರಿಲ್ಲಪ್ಪ. ನಾವು ನಿಮಗೆ ವಿಧೇಯರಾಗಿಲ್ಲದೆ ಇದ್ದ ಕಾರಣ ಅದು ನೆರವೇರ್ತಾ ಇಲ್ಲ ಸ್ವಾಮಿ. ಅನೇಕ ಕಾರ್ಯಗಳಿಗೋಸ್ಕರ ನಾವು ಕಾಯ್ಕೊಂಡಿದ್ದೀವಿ ಸ್ವಾಮಿ. ಮಕ್ಕಳ ಕಾರ್ಯವಾಗಿರಲಿ, ಮದುವೆ ಕಾರ್ಯವಾಗಿರಲಿ, ಕೆಲಸ ಕಾರ್ಯವಾಗಿರಲಿ, ಭವಿಷ್ಯ ಕಾರ್ಯವಾಗಿರಲಿ, ಒಂದು ಮನೆ ತಗೊಳ್ಳೋದಾಗಿರಲಿ, ಒಂದು ಕೆಲಸ ಸಿಗಬೇಕು ಅಂತಿರೋ ಜಾಗದಲ್ಲಿ ಸಿಗದೇ ಇರೋದು, ಬೇರೆ ಯಾರಿಗೂ ಹೋಗಿರೋದು ಅಂತಿರೋ ಪರಿಸ್ಥಿತಿಗಳಾಗಿರಲಿ, ಇಲ್ಲ ಕೆಲಸದಲ್ಲಿ ನಮಗೆ ಹಲವಾರು ಕಷ್ಟಗಳು, ನೋವುಗಳು, ಮನುಷ್ಯರಿಂದ, ಅಧಿಕಾರಿಯಿಂದ ಕಷ್ಟಗಳು ಬರುತ್ತಾ ಇರೋದು ಎಲ್ಲ ನಿಮ್ಮ ಪಾದಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ರಾಜನೇ, ನೀವು ನಮಗೆ ಆರೋಗ್ಯವನ್ನು, ಬಲವನ್ನು, ಜಯವನ್ನು ನೀವು ವಾಗ್ದಾನ ಮಾಡಿದ್ರಿ. ಆದರೆ ಅನೇಕ ಕಾರ್ಯಗಳಲ್ಲಿ ನಾವು ಸೋಲುಗಳನ್ನೇ ನೋಡ್ತಾ ಇದ್ದೇವೆ ಸ್ವಾಮಿ. ಅದಕ್ಕೆ ಕಾರಣ ನಾವು ನಿಮಗೆ ವಿಧೇಯರಾಗಿರಬೇಕು. ಅದನ್ನು ಇವತ್ತು ತಿಳಿಸಿಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ಅರ್ಪಿಸಿಕೊಡ್ತೇವೆ. ಸಭೆಯಾಗಿ, ಕುಟುಂಬವಾಗಿ ಒಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಅರ್ಪಿಸಿಕೊಡ್ತೇನೆ ಸ್ವಾಮಿ. ನಾನು ಯಾವುದು ಕಾರ್ಯವನ್ನು ಬಿಡಬೇಕು, ಯಾವ ಕಾರ್ಯವನ್ನು ಹಿಡಿದುಕೊಳ್ಳಬೇಕು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎಂಬ ತಿಳುವಳಿಕೆಯನ್ನು ಪವಿತ್ರಾತ್ಮನೇ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ. ಅದನ್ನು ಬರೀ ಕಿವಿಯಲ್ಲಿ ಕೇಳೋರಾಗಿಲ್ಲದೆ ಸ್ವಾಮಿ, ಅದನ್ನು ಹೃದಯದಲ್ಲಿ ತಗೊಂಡು ಅದರ ಪ್ರಕಾರ ಬದುಕಿ ಸ್ವಾಮಿ, ಬರುವ ದಿನಗಳಲ್ಲಿ ಎಲ್ಲ ವಾಗ್ದಾನವನ್ನು ನಮ್ಮ ಜೀವನದಲ್ಲಿ ನೆರವೇರುವುದನ್ನು ನಾವು ನೋಡಿ ನಿಮ್ಮ ಸಭೆಯಲ್ಲಿ ಸ್ವಾಮಿ ನಿಮಗೆ ಸಾಕ್ಷಿ ಹೇಳುವ ಹಾಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಹಂಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ.